ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ, ಅಮೂಲ್ಯವಾದ, ಅತಿ ಶ್ರೇಷ್ಠವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು. ಕರ್ತನೆ, ಸಾಯಂಕಾಲದ ವೇಳೆಯಲ್ಲಿ, ವಾರದ ಮಧ್ಯದಲ್ಲಿ ನಿಮ್ಮ ಪಾದದ ಸಮ್ಮುಖಕ್ಕೆ ನಮ್ಮೆಲ್ಲರನ್ನು ಸೇರಿಸಿ ನಿಮ್ಮನ್ನು ಧ್ಯಾನಿಸಲು, ನಿಮ್ಮನ್ನು ಕೊಂಡಾಡಲು, ನಿಮ್ಮ ಪ್ರೀತಿಯನ್ನು ನಾವು ಮತ್ತೊಂದು ಆವರ್ತಿ ನೆನಪು ಮಾಡಿಕೊಳ್ಳಲು, ನಮ್ಮನ್ನು ನಾವು ಸರಿ ಮಾಡಿಕೊಳ್ಳಲು ಕರ್ತನೆ ನಮಗೆ ಕೊಟ್ಟ ಈ ಮಹತ್ತರವಾದಂಥ ಭಾಗ್ಯಕ್ಕಾಗಿ ನಿಮಗೆ ವಂದನೆಗಳು. ಸ್ವಾಮಿ, ಸ್ವಲ್ಪ ಕಾಲ ನಿಮ್ಮ ಮಾತುಗಳನ್ನು ಧ್ಯಾನಿಸುತ್ತಿರುವಾಗ ನಮ್ಮನ್ನು ಬಲಪಡಿಸಿ, ನಮಗೆ ಬೇಕಾಗಿರುವ ನಿಮ್ಮ ಮಾತುಗಳನ್ನು ನಮಗೆ ತಿಳಿಯಪಡಿಸಿ. ಚಿಕ್ಕವರಿಂದ ಹಿಡಿದು ಹಿರಿಯರವರೆಗೆ ಅನೇಕರಾಗಿ ಕೂಡಿರುವಂಥ ನಮಗೆ ಕರ್ತನೆ ಬೇಕಾಗಿರುವಂಥ ನಿಮ್ಮ ಅತಿ ಶ್ರೇಷ್ಠವಾದಂಥ ಮಾತುಗಳಿಂದ ತುಂಬಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಿದ್ದೇನೆ. ಹೇಳುವಂಥ ನನಗೂ ಕೇಳುವಂಥ ನಿಮ್ಮ ಮಕ್ಕಳಿಗೂ ಬೇಕಾಗಿರುವಂಥ ನಿಮ್ಮ ಆತ್ಮನ ಸಹಾಯವನ್ನು ಕೊಟ್ಟು ನೀವೇ ನಮ್ಮೊಂದಿಗಿದ್ದು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ. ಇಲ್ಲಿ ಬಂದ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ತುಂಬ ಸಂತೋಷ. ನಿಮ್ಮೆಲ್ಲರೂ ಕೂಡ ಮತ್ತೆ ದೇವರ ಮಾತುಗಳಲ್ಲಿ ಆಸಕ್ತಿಯುಳ್ಳವರಾಗಿದ್ದುಕೊಂಡು ಕುಟುಂಬಕ್ಕೆ ಸೇರಿ ಬಂದಿರುವಂತಹ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ, ಆಹ್ವಾನಿಸಿರುವಂತವರಿಗೂ ಕೂಡ ಕುಟುಂಬದವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಯಾಕೆಂತಂದ್ರೆ ಪ್ರಿಯರೇ, ದೇವರ ಮಾತುಗಳು ನಮ್ಮ ಮನೆಗಳಲ್ಲಿ ಕೇಳಿಸಬೇಕೆನ್ನುವಂತ ಆಸೆ ಅನೇಕರಿಗಿರುತ್ತೆ. ದೇವರ ಮಾತುಗಳು ನಮ್ಮ ಮನೆಗಳಲ್ಲಿ ಕೇಳಿಸಬೇಕೆನ್ನುವಂತ ಆಸೆ ಅನೇಕರಿಗಿರುತ್ತೆ. ಆದರೆ ಕೇಳಿಸುವಂತ ಅವಕಾಶಗಳು, ಸಾಧ್ಯತೆಗಳು ಬಹಳ ಕಡಿಮೆ. ಆ ಮಾತುಗಳನ್ನ ಅವರ ಕುಟುಂಬದಲ್ಲಾಗಿರಬಹುದು, ಮನೆಯಲ್ಲಾಗಿರ್ಬೋದು, ಎಲ್ಲೇ ಆಗಿರಬಹುದು, ಆ ಮಾತುಗಳನ್ನ ಕೇಳಿಸುವಂತ ಅವಕಾಶಗಳು ಬಹಳ ಕಡಿಮೆ ಇರುತ್ತೆ. ಆದರೆ ದೇವರು ಕೊಟ್ಟ ಈ ಮಹಾಭಾಗ್ಯ ನಮ್ಮ ಮನೆಗಳಲ್ಲಿ ದೇವರ ಮಾತುಗಳನ್ನ ಕೇಳಿಸಿ ನಿಜವಾಗ್ಲೂ ಬೇರೆ, ಅದರಲ್ಲಿ ಸಿಗುವಂತ ಸಂತೋಷನೇ ಬೇರೆ. ಯಾಕಂದ್ರೆ ಒಂದು ದಿನಮಾನಗಳಲ್ಲಿ ಚಿಕ್ಕ ವಯಸ್ಸಿನಲ್ಲಿರಬೇಕಾದ್ರೆ ನನ್ನ ಅನುಭವ ಏನಂತಂದ್ರೆ, ನಮ್ಮ ಮನೆಯಲ್ಲಿ ಸೇವಕರು, ಸಭೆಯವರೆಲ್ಲರೂ ಬಂದು ವಾಕ್ಯ ಹೇಳ್ತಿದಾರೆ ಅಂತಂದ್ರೆ ಅದೊಂಥರ ಹಬ್ಬ ಇದ್ದಂಗೆ ಇರ್ತಿತ್ತು. ಯಾಕಂದ್ರೆ ಪ್ರತಿ ವಾರ ಬರಲ್ಲ ಅವ್ರ ಮನೆಗೆ, ಪ್ರತಿ ವಾರ ಬರಲ್ಲ, ಯಾವಾಗಲೂ ಒಂದ್ಸತಿ ಬರ್ತಾರೆ. ಯಾವಾಗಲೂ ಒಂದ್ಸತಿ ಬರುವಂತದ್ದಿದೆ ನೋಡಿ ಪ್ರಿಯರೇ, ತುಂಬಾ ಶ್ರೇಷ್ಠಕರವಾದಂಥದ್ದು ಅಂತ ಭಾಗ್ಯ ಈ ಕುಟುಂಬದಲ್ಲಿ ಈ ದಿನ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಅದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕೆಲವು ಸಂಗತಿಗಳನ್ನ ಸತ್ಯವೇದದಿಂದ ನಾವು ಧ್ಯಾನಿಸೋಣ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6, 7 ಮುಂದಿನ ವಚನಗಳನ್ನ ನಾವು ಓದೋಣ. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ ದಾರಿ ನಡೆಯುವಾಗಲೂ ಮಲಗುವಾಗಲೂ ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ದೇವರು ಇಸ್ರಾಯೇಲ್ಯರಿಗೆ ಕೊಡುತ್ತಿರುವಂತ ನಿಬಂಧನೆ ಅಥವಾ ಆಜ್ಞೆ. ಏನ ಆಜ್ಞೆ ಅಂತಂದ್ರೆ ಪ್ರಿಯರೇ, ತುಂಬಾ ಆಜ್ಞೆಗಳನ್ನ ದೇವರು ಇಸ್ರಾಯೇಲರಿಗೆ ಕೊಟ್ಟಿದ್ದಾರೆ. ನಾವು ಹೇಳ್ತೇವೆ 10 ಆಜ್ಞೆಗಳೆಂಬುದಾಗಿ. ಹೇಳಬೇಕಂತಂದ್ರೆ 10 ಅಲ್ಲ, ಆಜ್ಞೆಗಳು ತುಂಬಾ ಅನೇಕ ವಿಧವಾದಂತಹ ಆಜ್ಞೆಗಳು ಇಸ್ರಾಯೇಲರಿಗೆ ದೇವರು ಕೊಟ್ಟಿದ್ದಾರೆ. ಈ ಎಲ್ಲಾ ಆಜ್ಞೆಗಳು, ಈ ಎಲ್ಲಾ ನಿಬಂಧನೆಗಳು, ಈ ಎಲ್ಲಾ ವಿಧಿಗಳನ್ನ ದೇವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಯಾರಿವರು ಅಂತಂದ್ರೆ ಇಸ್ರಾಯೇಲ್ಯರು. ಈಗ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಯಾರಿವರು? ಇಸ್ರಾಯೇಲ್ಯರು. ಇಸ್ರಾಯೇಲ್ಯರಲ್ಲಿ ಯಾರಿಗೆ ಹೇಳ್ತಿದ್ದಾರೆ ಅಂತಂದ್ರೆ, ಹಿರಿಯರಿಗೆ, ಪೋಷಕರಿಗೆ. ಸ್ಕೂಲಲ್ಲಿ ಅಡ್ಮಿಷನ್ ಮಾಡ್ಬೇಕಾದ್ರೆ ಅಥವಾ ಯಾವ್ದಾದ್ರು ಗೌರ್ಮೆಂಟ್ ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಾದ್ರೆ ಪ್ರಿಯರೇ, ಫಸ್ಟ್ ನೇಮ್ ಇರುತ್ತೆ, ನಮ್ಮ ಹೆಸರು ಬರೀಬೇಕು. ಹೆಸರು ಬರೆದ ನೆಕ್ಸ್ಟ್ ಕಾಲಮ್ ಇರುತ್ತೆ, ಸನ್ ಆಫ್, ಯಾರ ಮಗ ನೀನು ಅಂತ, ಡಾಟರ್ ಆಫ್, ಯಾರ ಮಗಳು ನೀನು ಅಂತ. ಅವಾಗ ತಂದೆ ಹೆಸರು ನಾವು ಬರೀಬೇಕಾಗುತ್ತೆ. ಸೊ ದೇವರು ಇಲ್ಲಿ ಮೊದಲು ಹೇಳುತ್ತಿರುವಂತದ್ದು ಯಾರಿಗೂ ಗೊತ್ತಾ ಪ್ರಿಯರೇ? ಮೇಲಿರುವಂತವರಿಗೆ, ಹಿರಿಯರಿಗೆ, ದೊಡ್ಡವರಿಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಎಲ್ಲಿರಬೇಕು? ಹೃದಯದಲ್ಲಿರಬೇಕು.
ಇವತ್ತು ನಮಗೆ ಕೇಳಲ್ಪಡುವಂತ ದೇವರ ಮಾತುಗಳನ್ನ ನಾವು ಹೃದಯದಲ್ಲಿ ಇಟ್ಟುಕೊಳ್ತಿದ್ದೇವೆ ಪ್ರಿಯರೇ? ಹೃದಯದಲ್ಲಿರಬೇಕಂತೆ. ಹೃದಯದಲ್ಲಿದ್ದಂತ ಮಾತುಗಳನ್ನ ಅಲ್ಲೇ ಇಟ್ಕೊಳ್ಬಾರ್ದು ನೀವು. ಹೃದಯದಲ್ಲಿದ್ದಂತ ಮಾತುಗಳನ್ನ ಅಲ್ಲೇ ಇಟ್ಕೊಳ್ಬಾರ್ದು. ಏನ್ ಮಾಡ್ಬೇಕು ಮುಂದೆ? ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ. ಮಕ್ಕಳಿಗೆ ಏನ್ ಮಾಡ್ಬೇಕಂತೆ? ಅಭ್ಯಾಸ. ದೊಡ್ಡವ್ರಿಗಲ್ವಾ? ದೊಡ್ಡವ್ರಿಗೆ ಬೇಡವಾ? ಯಾರಿಗ್ ಬೇಕಂತೆ? ಮಕ್ಕಳಿಗೆ ಏನ್ ಮಾಡ್ಬೇಕು? ಅಭ್ಯಾಸ. ಮಕ್ಕಳಿಗೆ ABCD ಕಳ್ಸ್ಕೊಡ್ಬೇಕಂದ್ರೆ ಯಾರಿಗ್ ಗೊತ್ತಿರ್ಬೇಕು ABCD? ಅಪ್ಪ ಅಮ್ಮನ್ ಗೊತ್ತಿರ್ಬೇಕು. ಇವಾಗ ಸೊಸೈಟಿ ಹೆಂಗಾಗ್ಬಿಟ್ಟಿದೆ ಗೊತ್ತಾ ಪ್ರಿಯರೇ? ಇವತ್ತಿರುವಂತ ಮಕ್ಕಳಿಗೆ ಎಜುಕೇಟ್ ಮಾಡೋದಕ್ಕೋಸ್ಕರ ಅಪ್ಪ ಅಮ್ಮ ಓದಿಲ್ಲ ಅಂದ್ರೂ ಕೂಡ ಓದ್ಬೇಕು. ಅಪ್ಪ ಅಮ್ಮನಿಗೆ ವಿದ್ಯಾಭ್ಯಾಸ ಬರಲ್ಲ, ABCD ಎಲ್ಲ ಬರಲ್ಲ. ಮಕ್ಕಳು ಮನೆಗೆ ಬಂದು ಸ್ಕೂಲಲ್ಲಿ ಕೇಳಿರುವಂತದ್ದನ್ನೆಲ್ಲ ಮರ್ತೋಗ್ತಾರೇನೋ ಅಂತ ಹೇಳಿ ಮತ್ತೆ ನೆನಪು ಮಾಡಿಕೊಳ್ಳೋದಕ್ಕೋಸ್ಕರ, ಮಾಡಿಸೋದಕ್ಕೋಸ್ಕರ ಕಳ್ತ್ಕೋತಾರೆ. ಕಳ್ತ್ಕೊಂಡು ಮಕ್ಕಳ ಜೊತೆ ಇವರು ಕಲಿತಿರ್ತಾರೆ ಒಂದೊಂದಾಗಿ. ABCD ಇವರು ಕಲಿತಿರ್ತಾರೆ ಒಂದೊಂದಾಗಿ. ಯಾಕಂತಂದ್ರೆ ಅವನು ಎಲ್ಲಿ ಮರ್ತೋಗ್ತಾನೋ, ಅವನು ಎಲ್ಲಿ ನೆನಪನಲ್ಲಿ ಇರೋದಿಲ್ವೋ, ಅವನಿಗೆ ನೆನಪು ಮಾಡೋದಕ್ಕೋಸ್ಕರ ಮೊದಲು ನಾವು ಕಳ್ತ್ಕೊಂಡ್ರೆ ಅವನಿಗೆ ಹೇಳ್ಕೊಡಕ್ಕೆ ಆಗತ್ತೆ. ಇಲ್ಲಾಂತಂದ್ರೆ ಹೇಳ್ಕೊಡ್ಲಿಕ್ಕೆ ದೇವರು ಅದನ್ನ ಹೇಳ್ತಿದ್ದಾರೆ ಬೇರೆ. ದೇವರ ವಾಕ್ಯಗಳನ್ನು ಕೂಡ ನೀವು ಕೇಳುತ್ತಿದ್ದೀರಲ್ವಾ? ನೀವು ಕೇಳುತ್ತಿರುವಂತ ಈ ಮಾತುಗಳನ್ನ, ನಿಮ್ಮ ಕಿವಿಗಳಿಗೆ ಬೀಳುತ್ತಿರುವಂತ ಈ ಶ್ರೇಷ್ಠವಾದ ಮಾತುಗಳನ್ನ ಮೊದಲು ಫಸ್ಟ್ ನಿಮ್ಮ ಹೃದಯದಲ್ಲಿ ಇಡುವ. ನಂತರ ಏನ್ ಮಾಡಬೇಕು? ನೀವು ನಿಮ್ಮ ಮಕ್ಕಳಿಗೆ ಅದನ್ನ ಅಭ್ಯಾಸ ಮಾಡಿಸಿ. ಹೆಂಗ್ ಅಭ್ಯಾಸ ಮಾಡಿಸ್ಬೇಕೋ ಕೂಡ ದೇವರು ಹೇಳ್ಬಿಟ್ಟಿದ್ದಾರೆ. ಅಭ್ಯಾಸ ಮಾಡಿಸಿ ಅಂತ ಬಿಟ್ಬಿಟ್ಟಿಲ್ಲ, ಅಭ್ಯಾಸ ಮಾಡಿಸ್ಬಿಡಿ ಅಂತ ಬಿಟ್ಬಿಟ್ಟಿಲ್ಲ. ಹೆಂಗ್ ಅಭ್ಯಾಸ ಮಾಡಿಸ್ಬೇಕಂದ್ರೆ ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯವಾಗಿ ಮಾತನಾಡಬೇಕು. ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು. ದೇವರು ಕೊಟ್ಟಂತ 10 ಆಜ್ಞೆಗಳಲ್ಲಿ ಒಂದು ಆಜ್ಞೆ. ಭೂಮಿಯ ಮೇಲಾಗಲಿ, ಆಕಾಶದ ಕೆಳಗಾಗಲಿ, ನೀರಿನೊಳಗಾಗಲಿ ಯಾವ ರೂಪಕ್ಕೆ ನೀವು ಅಡ್ಡ ಬೀಳಬಾರದು. ಯಾಕಂತಂದ್ರೆ ನಿಮ್ಮ ದೇವರು ಒಬ್ಬನೇ, ನಿಮಗೆ ಯಾವುದೇ ರೀತಿಯಾದ ಪ್ರತಿಮೆಗಳು ಇಲ್ಲ. ಈ ಮಾತುಗಳನ್ನ ಏನ್ ಮಾಡ್ಬೇಕಂತ ಪ್ರಿಯರೇ? ಮಕ್ಕಳಿಗೆ ಹೇಳ್ಕೊಡ್ಬೇಕಂತಂದ್ರೆ ಮೊದಲು ನಮ್ಮ ಹೃದಯದಲ್ಲಿ ಇರಬೇಕು. ದೇವರ ಮಾತುಗಳನ್ನ ಕೇಳಿದ ತಕ್ಷಣ ಪ್ರಿಯರೇ ನಮ್ಮ ಹೃದಯದಲ್ಲಿ ಇರುತ್ತಾ? ಫಾರ್ ಎಕ್ಸಾಂಪಲ್ ವಾಕ್ಯ ಕೇಳಿದ್ವಿ. ಕೇಳಿದ ನಂತರ ಮಾತುಗಳು ಡೋರ್ ದಾಟಿದ ತಕ್ಷಣ ನಮ್ಮ ಹೃದಯದಲ್ಲಿ ಇರುತ್ತ ಅಂತಂದ್ರೆ ಏನ್ ಕೇಳಿದೇವ ಕೂಡ ನಮಗೆ ಗೊತ್ತಿರಲ್ಲ. ಇಷ್ಟೊತ್ತು ಗೊತ್ತಿರಲ್ಲ. ಅಷ್ಟೊತ್ತು ಸೌಂಡ್ ಮಾಡಿದಿರ ಕೂತಿರ್ತೀವಿ, ಅಷ್ಟೊತ್ತು ಬೈಬಲ್ ತೆಗಿತಿರ್ತೀವಿ, ಅಷ್ಟೊತ್ತು ಕಣ್ ಮಿಟಕ್ಸ್ತಿರ ಹಂಗೆ ನೋಡ್ತಿರ್ತೀವಿ, ಕೇಳ್ತಿರ್ತೀವಿ. ಮತ್ತೆ ಎಲ್ಲೋಯ್ತು ವಾಕ್ಯ ಅಂತಂದ್ರೆ ಇರಲ್ಲ. ಎಲ್ಲೋ ಬಿಟ್ಟಿರುತ್ತೆ ಗೊತ್ತಾ ಪ್ರಿಯರೇ? ಕಣ್ಣು ಇಲ್ಲಿರುತ್ತೆ, ತಲೆ ಎಲ್ಲೋ ಇರುತ್ತೆ. ಕಣ್ಣು ಇಲ್ಲೇ ಇರುತ್ತೆ, ತಲೆ ಎಲ್ಲೋ ಇರುತ್ತೆ. ಟ್ರಾನ್ಸ್ ಅಂತಾರೆ ಅದನ್ನ. ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಟ್ರಾನ್ಸ್ ಅಂತಾರೆ. ಅಂದ್ರೆ ದೇಹ, ಬಾಡಿ ಪ್ರೆಸೆಂಟ್, ಮೈಂಡ್ ಆಬ್ಸೆಂಟ್. ಬಾಡಿ ಪ್ರೆಸೆಂಟ್, ಮೈಂಡ್ ಏನ್ ಪ್ರಯೋಜನ? ದೇವರ ವಾಕ್ಯದಲ್ಲಿ ಯಾವಾಗ್ಲೂ ಕೂಡ ಪ್ರಿಯರೇ ನಾವು ಹೃದಯ ಇಲ್ಲೇ ಇರಬೇಕು, ಮನಸ್ಸು ಇಲ್ಲೇ ಇರಬೇಕು. ಅದಕ್ಕೆ ನೋಡಿ, ಎಷ್ಟು ಜನಕ್ಕೆ ಎಷ್ಟೇ ವಾಕ್ಯ ಹೇಳಿದ್ರು ಕೂಡ ಅವ್ರ ಜೀವನ ಬದಲಾಗಲ್ಲ. ಯಾಕೆ ಬದಲಾಗಲ್ಲ ಅಂತಂದ್ರೆ ಅವ್ರ ವಾಕ್ಯ ಚರ್ಚೆಗೆ ಬರ್ತಾರೆ, ವಾಕ್ಯ ಕೇಳ್ತಾರೆ, ಎಲ್ಲ ಕೇಳ್ತಾರೆ, ಮತ್ತೆ ಯಾಕೆ ಅವ್ರ ಜೀವನ ಬದಲಾಗ್ತಿಲ್ಲ? ಯಾಕೆ ದೇವರ ಅವ್ರ ಜೀವನದಲ್ಲಿ ಕಾರ್ಯ ಮಾಡ್ತಿಲ್ಲ ಅಂತಂದ್ರೆ ಬಾಡಿ ಪ್ರೆಸೆಂಟ್, ಮೈಂಡ್ ಆಬ್ಸೆಂಟ್. ವಾಕ್ಯ ಅವ್ರ ಹೃದಯದೊಳಗಡೆ ಏರ್ತಿಲ್ಲ, ವಾಕ್ಯ ಅವರ ಹೃದಯದೊಳಗೆ ಹೋಗ್ತಿಲ್ಲ. ಮೊದಲು ವಾಕ್ಯವನ್ನ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳೋರಾಗಿರ್ಬೇಕು. ಯಾಕಂತಂದ್ರೆ ಇದು ಮನುಷ್ಯರ ಮಾತಲ್ಲ ಪ್ರಿಯರೇ, ಇದು ಯಾರ ಮಾತು? ದೇವರ ಮಾತು. ಸರ್ವಲೋಕಗಳನ್ನು ಉಂಟು ಮಾಡಿರುವಂತ ಸರ್ವೇಶ್ವರನಾದಂತ ದೇವರ ಮಾತಾಗಿರೋದ್ರಿಂದ ಈ ಮಾತುಗಳನ್ನು ನಾವು ಯಾವತ್ತು ಅಸಡ್ಡೆ ಮಾಡಬಾರದು. ವಿ ಶುಡ್ ನಾಟ್ ನೆಗ್ಲೆಕ್ಟ್ ಮಾಡಬಾರದು ಪ್ರಿಯರೇ. ಯಾರಾದ್ರೂ ಏನಾದ್ರೂ ಮನೆ ಪಕ್ಕದ ಮನೆಯವ್ರ ಬಗ್ಗೆ, ಎದುರ ಮನೆಯವ್ರಿಗೆ ಅದ್ರ ಬಗ್ಗೆ ಮಾತು ಕೇಳ್ತಿರ್ತೇವೆ ಅಂತ ಅಂದ್ಕೊಳ್ಳಿ. ಹೇಳ್ತಿರ್ತಾರೆ, ಮಾತಾಡ್ತಿರ್ತಾರೆ. ಆ ಮಾತುಗಳು ಕೇಳಕ್ ನಂಗೆ ತುಂಬಾ ಇಂಟ್ರೆಸ್ಟ್. ಎಷ್ಟು ಇಂಟ್ರೆಸ್ಟ್ ಅಂತಂದ್ರೆ, ಒಂದು ದಿನ ಅಂತ ಸುದ್ದಿ ಕೇಳಿಲ್ಲ ಅಂತಂದ್ರೆ ನಮ್ಗೆ ನಿದ್ದೆ ಬರಲ್ಲ. ನಮಗೆ ಅನ್ನೋದಕ್ಕಿಂತ ಕೆಲವೊಬ್ಬರಿಗೆ ನಿದ್ದೆ ಬರಲ್ಲ. ಕೇಳಬೇಕು, ಏನ್ ನಡೆದಿದೆ ಗೊತ್ತಾಗೋವರೆಗೂ ರಿಸರ್ಚ್ ಮಾಡ್ತಾನೆ ಇರ್ತಾರೆ. ಅವ್ರನ್ನ ಕೇಳೋದು, ಇವ್ರನ್ನ ಕೇಳೋದು, ಹಂಗ್ ಮಾಡೋದು, ಕೇಳೋದೇ. ಯಾಕೆ ಅಷ್ಟೊಂದು ಇಂಟ್ರೆಸ್ಟ್? ದೇವರ ವಾಕ್ಯ ಅಂತಂದ್ರೆ ಬೈಬಲ್ ತೆಗಿಯೋದೇ ಇಲ್ಲ ನಾವು. ಬೈಬಲ್ ತೆಗೆದ್ರೆ ತಾನೇ ನಮ್ಗೆ ಪ್ರಶ್ನೆಗಳು ಬರೋದು, ಹೌದಲ್ವ? ಬೈಬಲ್ ಮುಚ್ಚಿದೆ, ಬೈಬಲ್ ಓದಿದ್ರೆ ತಾನೇ ನಮ್ಗೆ ಪ್ರಶ್ನೆಗಳು ಬರೋದು. ಬೈಬಲ್ ತೆಗೆದಿಲ್ಲ ಅಂತ ಪ್ರಶ್ನೆಗಳು ಬರ್ತಾವ. ನಮ್ ಸಭೆಯಲ್ಲಿ ಮಕ್ಕಳೆಲ್ಲರೂ ಇದ್ದಾರೆ. ನಂಗೆ ಬೇಜಾರಾಗೋ ವಿಷಯ ಅದೇ. ಒಬ್ರು ಬಂದು ನನ್ಗಿಂತ ಡೌಟ್ ಇದೆ ಅಣ್ಣ ಅಂತ ಕೇಳೋವ್ರಿಲ್ಲ. ಒಬ್ರು ಬಂದು ನನಗೆ ಅಣ್ಣ ಇದು ಅರ್ಥ ಆಗ್ತಿಲ್ಲ ಅಂತ ನಂಗೆ ಕೇಳದವ್ರಿಲ್ಲ. ಹಂಗಂತ ಕೇಳಲಿಲ್ವಾ? ಕೇಳಿದಾರೆ. ಯಾವಾಗ
ಒನ್ಸ್ ಇನ್ ಎ ಬ್ಲೂ ಮೂನ್ ಅಂತಾರಲ್ಲ, ಒನ್ಸ್ ಇನ್ ಎ ಬ್ಲೂ ಮೂನ್ ಅಂತಂದ್ರೆ ಕೇಳಿದ್ದಾರೆ. ಯಾಕೆ ಬರ್ತಿಲ್ಲ ಅಂತಂದ್ರೆ, ಇಲ್ಲ ಸಬ್ಜೆಕ್ಟ್ ಇದ್ರೆ ನಮ್ ಕ್ವಶನ್ ಬರುತ್ತೆ, ಸಬ್ಜೆಕ್ಟೇ ಇಲ್ಲ ಅಂತ ನಮ್ ಕ್ವಶನ್ ಎಲ್ಲಿಂದ ಬರುತ್ತೆ? ಹಂಗಂತೇಳಿ ಬರೋ ವಾರದಿಂದ ಎಲ್ಲರೂ ಕ್ವಶನ್ ಬರ್ಕೊಂಡು ಬಂದ್ಬಿಡ್ಬೇಡಿ. ಸಂಡೆಯಿಂದ ಕ್ವಶನ್ ಯಾಕೆ ನಾನು ಹೇಳ್ತಿದ್ದೇನೆ ಅಂತಂದ್ರೆ, ದೇವರ ವಾಕ್ಯ ದೇವರ ಸೇವಕರ ಹತ್ರ ಇರಬೇಕಾಗಿರುವಂತದ್ದಲ್ಲ, ಮೊದಲೆಲ್ಲಿರಬೇಕು? ಯಾವಾಗಾದ್ರೂ ನಮ್ಮ ಹೃದಯದಲ್ಲಿರುತ್ತಲ್ಲ ಪ್ರೇಯರೇ, ಆಟೋಮೆಟಿಕ್ ಆಗಿ ಅದು ನಮ್ಮ ಸುತ್ತಲಿರುವಂತವ್ರಿಗೆ ನಾವು ಹಂಚ್ತೇವೆ. ಅದನ್ನ ಇದೇನೋ ಗೊತ್ತಾ, ಇಟ್ಕೊಳ್ಳುವಂತ ಪ್ರಾಡಕ್ಟ್ ಅಲ್ಲ, ಇಟ್ಸ್ ಸೆಲ್ಲಿಂಗ್ ಪ್ರಾಡಕ್ಟ್. ಸುವಾರ್ತೆ ಅನ್ನುವಂಥದ್ದು ಒಳಗಡೆ ಇಟ್ಕೊಳ್ಳೋದ ಪ್ರಿಯರೇ? ನೀವು ಸರ್ವಲೋಕಕ್ಕೂ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನು ಪ್ರಕಟಿಸಿ. ಅದು ನೀವು ಇಟ್ಕೊಳ್ಬೇಡಿ, ಬಚ್ಚಿಟ್ಕೊಳ್ಬೇಡಿ ಪ್ರಿಯರೇ. ಯಾವಾಗಾದ್ರೆ ನಾವು ವಾಕ್ಯ ನಮಗೆ ಗೊತ್ತಿದ್ದರೂ ಕೂಡ ನಾವು ಕೆಲವೊಮ್ಮೆ ತಪ್ಪುಗಳನ್ನ ಮಾಡ್ತಿರ್ತೇವೆ. ವಾಕ್ಯ ತಿಳಿಯದೆ ತಪ್ಪು ಮಾಡುವಂತದ್ದು ಒಂದು ಪಕ್ಕಕ್ಕಿಟ್ರೆ, ತಿಳಿದು ತಪ್ಪು ಮಾಡೋರು ಕೂಡ ಇದ್ದಾರೆ. ಮಕ್ಕಳನ್ನ ಸರಿ ಮಾಡಿಕೊಳ್ಳೋದವರು ಇದ್ದಾರೆ. ಸತ್ಯದಲ್ಲಿ ಅಂತ ದೊಡ್ಡ ಭಕ್ತ ಒಬ್ಬನಿದ್ದಾನೆ ಪ್ರಿಯರು. ಬೈಬಲ್ ಅಲ್ಲಿ ಅಂತ ದೊಡ್ಡ ಪಾಸ್ಟ್ರು ಒಬ್ಬರು ಇದ್ದಾರೆ. ಪಾಸ್ಟ್ರು ದೊಡ್ಡ ಸೇವಕ. ಆದರೂ ಕೂಡ ಪ್ರಿಯರೇ, ಅವರಿಗೆ ಗೊತ್ತಿರುವಂತಹ ಮಾತುಗಳನ್ನ, ತಾನು ತಿಳಿದಂತಹ ದೇವರ ಸುವಾರ್ಥಮಾನವನ್ನ ಮಕ್ಕಳಿಗೆ ಹೇಳ್ಕೊಡೋದ್ರಲ್ಲಿ ಫೇಲ್ ಆದ. ದೇವರು ಕೂಡ ಪ್ರಿಯರೇ ನಮ್ಮನ್ನ ಈ ಲೋಕದಿಂದ ಮೇಲೆತ್ತುವಾಗ ಅಂತಂದ್ರೆ, ಎರಡನೇ ಬರೋಣದಲ್ಲಿ ಕರೆಯುವಾಗ ಪ್ರಿಯರೇ, ಸ್ಕೂಲಲ್ಲಿ ನಮಗೆ ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ಮಾರ್ಕ್ಸ್ ಕಾರ್ಡ್ ಕೊಡ್ತಾರಲ್ಲ, ಮಾರ್ಕ್ಸ್ ಮೆಮೊ ಕೊಡ್ತಾರೆ. ಆ ಮಾರ್ಕ್ಸ್ ಮೆಮೊದಲ್ಲಿ ಒಂದೊಂದು ಸಬ್ಜೆಕ್ಟ್, ಇಂಗ್ಲಿಷ್ ಅಲ್ಲಿ ಎಷ್ಟು ಬಂದಿದೆ, ಮ್ಯಾಥ್ಸ್ ಅಲ್ಲಿ ಎಷ್ಟು ಬಂದಿದೆ, ಸೈನ್ಸ್ ಅಲ್ಲಿ ಎಷ್ಟು ಬಂದಿದೆ, ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ತರ ಆದಂತ. ದೇವರ ಹತ್ರ ಹೋದಾಗ್ಲೂ ಕೂಡ ಪ್ರಿಯರೇ, ದೇವರ ಹತ್ರ ಮಾರ್ಕ್ಸ್ ಕಾರ್ಡ್ ಇರುತ್ತೆ. ನಮ್ಮದು ಮಾರ್ಕ್ಸ್ ಕಾರ್ಡ್ ಇರುತ್ತೆ. ಆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಒಂದು ಸಬ್ಜೆಕ್ಟ್ ಏನೋ ಗೊತ್ತಾ? ಮೊದಲನೇ ಸಬ್ಜೆಕ್ಟ್, ನಿನ್ನ ಹೃದಯದಲ್ಲಿ ವಾಕ್ಯವಿದ್ಯಾ, ಅದಕ್ಕೆ ಮಾರ್ಕ್ಸ್ 100 ಔಟ್ ಆಫ್ ಎಷ್ಟು. ನೆಕ್ಸ್ಟ್ ಸಬ್ಜೆಕ್ಟ್ ಏನು ಗೊತ್ತಾ? ನಿನ್ನ ಹೃದಯದಲ್ಲಿದ್ದಂತ ಆ ವಾಕ್ಯವು ಸುತ್ತಲಿರೋರ್ಗೆ ಸ್ಪ್ರೆಡ್ ಆಗಿದ್ಯಾ? ಯಾಕಂತಂದ್ರೆ ಫಸ್ಟ್ ಇರುವಂತದಕ್ಕೆ ಆನ್ಸರ್ಗೆ ನಾವು ಮಾರ್ಕ್ಸ್ ಇದ್ರೇನೆ ಸೆಕೆಂಡಕ್ಕೆ ಮಾರ್ಕ್ಸ್ ಬರುತ್ತೆ. ಫಸ್ಟ್ ಇರೋದಕ್ಕೆ 0 ಮಾರ್ಕ್ಸ್ ಬಂತು ಅಂದ್ಕೊಳ್ಳಿ, ಇದಕ್ಕೂ 0ನೇ. ಅರ್ಥ ಆಯ್ತಾ ಪ್ರಿಯರೇ? ಮೊದಲು ವಾಕ್ಯ ಅನ್ನೋದಕ್ಕೆ 50% ಆದ್ರೂ ಬಂತು ಅಂತ ಅಂದ್ಕೊಳ್ಳಿ, 50%, ಬ್ಯಾರ್ ಮಿನಿಮಮ್ 50% ಬಂದ್ರೂ ಸೆಕೆಂಡ್ ಕ್ವಶನ್ ನೋಡ್ಬೋದು ನಾವು, ಓಕೆ ಏನಾದ್ರು ಮಾರ್ಕ್ಸ್ ಬಂದಿದೆಯೇನೋ ಅಂತ. ಅದ್ರಲ್ಲೇ ಮಾರ್ಕ್ಸ್ ಇಲ್ಲ, 0, ಫೇಲ್. ಕೆಳಗಡೆ ನೋಡಿ ಏನು ಪ್ರಯೋಜನ? ನೋ. ದೇವರು ಕೂಡ ಪ್ರೇರೆ ನಮ್ಮನ್ನ ನೋಡುವಾಗ ಏನ್ ಮಾಡಿದ್ಯಪ್ಪ ನೀನು ಅಂತ ಕೇಳುವುದ ಪ್ರಶ್ನೆ ಜೊತೆಗೆ ಈ ಪ್ರಶ್ನೆಯನ್ನು ಕೂಡ ದೇವರು ಕೇಳ್ತಾರೆ. ಸತ್ಯವೇದದಲ್ಲಿ ಅಂತಹ ಭಕ್ತನನ್ನ ನಾವು ನೋಡೋಣ. ಸಮುವೇಲನ ಮೊದಲನೇ ಗ್ರಂಥ, ಸಮುವೇಲನ ಮೊದಲನೆಯ ಗ್ರಂಥ 1ನೇ ಅಧ್ಯಾಯ, ಸಮುವೇಲನ ಮೊದಲನೆಯ ಗ್ರಂಥ 1ನೇ ಅಧ್ಯಾಯ 3ನೇ ವಚನ, ಪುಟ ಸಂಖ್ಯೆ 302, ಪೇಜ್ ನಂಬರ್ 302. ಅವನು ಪ್ರತಿ ವರ್ಷವೂ ಸೇನಾಧೀಶ್ವರನಾದ ಯೆಹೋವನಿಗೆ ಯಜ್ಞವನ್ನು ಸಮರ್ಪಿಸಿ ಆತನನ್ನು ಆರಾಧಿಸುವುದಕ್ಕೋಸ್ಕರ ತನ್ನ ಊರಿನಿಂದ ಶಿಲೋವಿಗೆ ಹೋಗುತ್ತಿದ್ದನು. ಅಲ್ಲಿ ಏಲಿಯ ಮಕ್ಕಳಾದ ಹೊಫ್ನಿ, ಫಿನೆಹಾಸ್ ಎಂಬವರು ಯೆಹೋವನ ಯಾಜಕರಾಗಿದ್ದರು. ಈ ಎರಡು ಹೆಸರುಗಳನ್ನ ನಾವು ನೆನ್ಪಿಟ್ಕೊಳ್ಳೋಣ. ಹೊಫ್ನಿ, ಫಿನೆಹಾಸ್. ಯಾರ ಮಕ್ಕಳು ಇವರು? ಏಲಿ ಯಾರು? ಯಾಜಕನು. ಈ ಪುಸ್ತಕ ನಮಗೆ ನ್ಯಾಯಸ್ಥಾಪಕರ ಪುಸ್ತಕದ ನಂತರ ಬರುತ್ತೆ ಪ್ರೇರ. ಈ ನ್ಯಾಯಸ್ಥಾಪಕರ ಪುಸ್ತಕದ ಆಗಿದ ತಕ್ಷಣ ರೂತಳು ಎನ್ನುವಂತ ಒಂದು ಗ್ರಂಥ ಬರುತ್ತೆ. ಆ ರೂತಳು ಕೂಡ ಪ್ರೇರೆ ನ್ಯಾಯಸ್ಥಾಪಕರ ಆ ಒಂದು ಇತಿಹಾಸದ ಚರಿತ್ರೆಯಲ್ಲಿ ಮಧ್ಯದಲ್ಲಿ ನಡೆದಂತ ಸಂಘಟನೆ. ಆ ಸಂಘಟನೆಯನ್ನ, ಆ ಪುಸ್ತಕವನ್ನ ಸ್ವಲ್ಪ ಹೊತ್ತು ನಾವು ಪಕ್ಕಕ್ಕಿಟ್ರೆ, ನ್ಯಾಯಸ್ಥಾಪಕರ ಪುಸ್ತಕದ ಇಮಿಡಿಯೇಟ್ ಆಗಿ ನಮಗೆ ಸಿಗುವಂತದ್ದೇ ಸಮುವೇಲನ ಮೊದಲನೇ ಗ್ರಂಥ. ನ್ಯಾಯಸ್ಥಾಪಕರಲ್ಲಿ ಒನ್ ಆಫ್ ದಿ ನ್ಯಾಯಸ್ಥಾಪಕನು ಕೂಡ ಏಲಿ ಪ್ರಿಯರೇ. ಯಾಕೆಂತಂದ್ರೆ ಹೇಗೆ ನಾವು ಈ ಮಾತನ್ನ ಹೇಳಬಹುದು ಅಂತಂದ್ರೆ ಪ್ರಿಯರೇ, ನ್ಯಾಯಸ್ಥಾಪಕನಾಗಿರುವಂತ ಏಲಿ ಅವರನ್ನ ಪರಿಪಾಲಿಸಿದ್ದಾನೆ ಎಂಬುದಾಗಿ ಮಾತು ಬರೆಯಲ್ಪಡುತ್ತೆ. ಪರಿಪಾಲಿಸಿದ್ದಾನೆ ಎಂಬುದಾಗಿ 4ನೇ ಅಧ್ಯಾಯ 18ನೇ ವಚನ. 4ನೇ ಅಧ್ಯಾಯ 18ನೇ ವಚನ. ಮುದುಕನು ಸ್ಥೂಲಕಾಯನು ಆದ ಏಲಿಯ ದೇವರ ಒಡಂಬಡಿಕೆಯ ಮಂಜೂಷದ ವರ್ತಮಾನವನ್ನು ಕೇಳಿದೊಡನೆ ಪೀಠದಿಂದ ಹಿಂದಕ್ಕೆ
ಹಿಂದಕ್ಕೆ ಬಾಗಲಿನ ಕಡೆಗೆ ಬಿದ್ದು ಕುತ್ತಿಗೆ ಮುರಿದು ಸತ್ತನು. ಕುತ್ತಿಗೆ ಮುರಿದು ಸತ್ತನು. ನೆಕ್ಸ್ಟ್, ಅವನು ಅವನು ಇಸ್ರಾಯೇಲರನ್ನು ಇಸ್ರಾಯೇಲ್ಯರನ್ನು 40 ವರ್ಷ ಪಾಲಿಸಿದನು. 40 ವರ್ಷ ಪಾಲಿಸಿದನು ಅಂತಂದ್ರೆ ಯಾಜಕನ ಪಾಲನೆ ಮಾಡ್ತಾನ? ಯಾಜಕನ ಪಾಲನೆ ಮಾಡ್ತಾನ? ಇನ್ನು ಯಾಜಕನ ಕೆಲಸ ಏನು? ಪೂಜೆ ಮಾಡೋದೊಂದೇ, ದೇವರಿಗೆ ಪೂಜೆ ಮಾಡೋದೊಂದೇ. ಪೂಜಾರಿ. ನ್ಯಾಯಸ್ಥಾಪಕನ ಏನ್ ಮಾಡ್ತಾನೆ? ಪಾಲನೆ. ಹಾಗಾಗಿ ನ್ಯಾಯಸ್ಥಾಪಕನು ಯಾಜಕನೂ ಆಗಿರುವಂತ ಏಲಿ ಮಕ್ಕಳಾಗಿರುವಂತ ಓಫ್ನಿ ಫಿನೆಹಾಸರ ಪ್ರಿಯರೇ, ಏನಂತ ಬರೆಯಲ್ಪಟ್ಟಿದೆ 1ನೇ ಅಧ್ಯಾಯ 3ನೇ ವಚನದಲ್ಲಿ? ಅವ್ರು ಏನಾಗಿದ್ರಂತೆ? ಯಾಜಕರಾಗಿದ್ದರು. ಯಾಜಕರವರು యాజకులై ఉండిరి. వాళ్ళు యాజకులు, దేవుని సేవ చేసేవాళ్ళు. ఎందుకంటే తండ్రి సేవకుడు కదా, అవునా? ತಂದೆ ಸೇವಕನಲ್ವಾ? ತಂದೆ ಸೇವಕನಾಗಿರೋದ್ರಿಂದ ಮಕ್ಕಳಾಗಿರುವಂತ ಓಫ್ನಿ ಫಿನೆಹಾಸರು ಏನಾದ್ರು? ಯಾಜಕರಾದ್ರು. ಆದ್ರೆ ಯಾಜಕರಾಗಿ ಕರೆಯಲ್ಪಡ್ತಿದ್ದಾರೆ. ಸಮಾಜಕ್ಕೆ, ಸೊಸೈಟಿಗೆ ಅವರು ಪೂಜಾರಿಗಳಾಗಿದ್ದಾರೆ, ದೇವರ ಸೇವೆಯನ್ನು ಮಾಡುವಂತವರಾಗಿದ್ದಾರೆ. ಆದ್ರೆ ದೇವರ ದೃಷ್ಟಿಯಲ್ಲಿ ಅವರು ಎಷ್ಟು ಮಾತ್ರಕ್ಕೂ ಕೂಡ ಒಳ್ಳೆಯವರು ಅಲ್ಲ, ಒಳ್ಳೆಯವರೆಲ್ಲ ಪ್ರಿಯರೇ. ಸತ್ಯವೇದದಲ್ಲಿ ನಾವು ನೋಡೋಣ ಪ್ರಿಯರೇ, ದೇವರು ಹೇಳಿರುವಂತ ಮಾತು ಎಷ್ಟು ಕಠಿಣವಾಗಿ ಆ ಮಾತನ್ನ ಬರೆಸ್ತಾರೆ ಅಂತಂದ್ರೆ 2ನೇ ಅಧ್ಯಾಯ 12ನೇ ವಚನ. 2:12. ಏಲಿಯ ಮಕ್ಕಳು ಬಹು ದುಷ್ಟರು. ಯಾಜಕರು ದುಷ್ಟರಾಗೋದಕ್ಕೆ ಸಾಧ್ಯನಾ? ಯಾಜಕರು ಕೆಟ್ಟವರಾಗ್ತಾರ? ಬಹು ದುಷ್ಟರಾಗಿದ್ದರು. ಅವರು ಯೆಹೋವನನ್ನು ಲಕ್ಷಿಸುತ್ತಿರಲಿಲ್ಲ. ಎಷ್ಟು ಭಯಂಕರವಾಗಿರುವಂತ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ನೋಡಿ. ಅವರು ಯೆಹೋವನನ್ನು ಲಕ್ಷಿಸುತ್ತಿರಲಿಲ್ಲ. ಯೆಹೋವನನ್ನು, ದೇವರನ್ನು, ಯಾವ ದೇವರನ್ನಾದ್ರೆ ಪೂಜೆ ಮಾಡುತ್ತಿದ್ದಾರೋ, ಯಾವ ದೇವರಿಗಾದ್ರೆ ಹೋಮವನ್ನು ಸಮರ್ಪಿಸುತ್ತಿದ್ದಾರೋ, ಯಾವ ದೇವರಿಗಾದ್ರೆ ಯಜ್ಞವನ್ನು ಅರ್ಪಿಸುತ್ತಿದ್ದಾರೋ ಆ ದೇವರನ್ನು ಏನ್ ಮಾಡ್ತಿಲ್ಲ ಇವರು? ಲಕ್ಷಿಸುತ್ತಿಲ್ಲ ಅಂತಂದ್ರೆ ಕೇರ್ ಮಾಡ್ತಿಲ್ಲ. ದೇವರಿದನ್ನ ಮಾಡು ಅಂತಂದ್ರೆ ಅವ್ರು ಮಾಡಲ್ಲ. ಕೇರ್ಲೆಸ್. ನಮ್ಮ ಜೀವನದಲ್ಲೂ ಕೂಡ ತುಂಬಾ ಸತಿ ಕೇರ್ಲೆಸ್ ಸ್ವಭಾವಗಳನ್ನ, ಕೆಟ್ಟದದು, ತಪ್ಪದು. ಎಷ್ಟು ಕೇರ್ಲೆಸ್ ಆಗಿದ್ರೆ ಅಷ್ಟು ದರಿದ್ರ ನಮ್ಗೆ ಜಾಸ್ತಿ ಆಗುತ್ತೆ. ಕೇರ್ಲೆಸ್ ಅಂತ ಯಾರ ವಿಷಯದಲ್ಲಿ? ಏಲಿ ವಿಷಯದಲ್ಲಿ ಕೇರ್ಲೆಸ್ ಅಲ್ಲ. ಯಾರ ವಿಷಯದಲ್ಲಿ? ಯೆಹೋವನ ವಿಷಯದಲ್ಲಿ. ಮತ್ ಯಾರು ಇವರು? ಯಾಜಕರು ದೇವರ ವಿಷಯದಲ್ಲಿ ಕೇರ್ಲೆಸ್ ತೋರಿಸ್ತಿದ್ದಾರೆ ಪ್ರಿಯರೇ. ಯಾಜಕರು ದೇವರ ವಿಷಯದಲ್ಲಿ ಅಸಡ್ಡೆ ಮಾಡ್ತಿದ್ದಾರೆ. ಕಾರಣ ಏನಾಗಿರ್ಬೋದು? ವಾಟ್ ವುಡ್ ಬಿ ದ ರೀಸನ್? ಏನಾಗಿರ್ಬೋದು? ಯಾಕಂತಂದ್ರೆ ನಮಗ ಅರ್ಥ ಆಗೋ ಭಾಷೆಯಲ್ಲಿ ನಾವು ಮಾತಾಡ್ಕೊಳ್ಳೋಣ. ಅಪ್ಪ ಏನು? ಪಾಸ್ಟ್ರು. ನಮಗ ಅರ್ಥ ಆಗೋ ಭಾಷೆ ಪಾಸ್ಟ್ರು. ಚಿಕ್ಕ ಪಾಸ್ಟ್ರಾ? ದೊಡ್ಡ ಪಾಸ್ಟ್ರು. ಎಲ್ಲೆಲ್ಲಿರೋ ಜನ ಎಲ್ಲ ಇಲ್ಲಿಗೆ ಓಡ್ ಬರ್ತಾರೆ. ಎಲ್ಲಿಗೆ? ಶಿಲೋವ್ ಎನ್ನುವಂತ ಪಟ್ಟಣಕ್ಕೆ, ಊರಿಗೆ. ಯಾಕಂತಂದ್ರೆ ಇಲ್ಲಿ ಬಂದ್ರೆ ಏನೋ ವಾಸಿ ಆಗತ್ತೆ. ಹೌದಾ ಪ್ರಿಯ? ತುಂಬಾ ಜನ ತುಂಬಾ ಜಾಗಗಳಿಗೆ ಹೋಗ್ತಿರ್ತಾರೆ. ಯಾಕೆ ಹೇಳಿ? ಇಲ್ಲಿಗೆ ಹೋದ್ರೆ ವಾಸಿ ಆಗುತ್ತೆ, ಇಲ್ಲಿಗೆ ಬಂದ್ರೆ ವಾಸಿ ಆಗುತ್ತೆ. ಹಂಗ್ ಬಂದವ್ರೆ ತಾನೆ 12. ಹಂಗ ಬಂದವ್ರೆ ತಾನೆ ಹಣ್ಣ. ಅಲ್ಲಿ ಅವಾಗ ಬಂದೇ ತಾನೆ ಪ್ರೇಯರ್ ಮಾಡಿದ್ದು, ಸ್ವಾಮಿ ನನ್ ಗಂಡು ಮಗನನ್ನ ಕೊಡು, ನಾನು ನಿನ್ಗೋಸ್ಕರ ಕೊಡ್ತೇನೆ ಅಂತ ಪ್ರಾರ್ಥನೆ ಕೇಳಿ ದೇವರು ಗಂಡು ಮಗನನ್ನ ಕೊಟ್ಟು. ಅಂದ್ರೆ ಆ ಜಾಗಕ್ಕೆ ಒಂದು ಪ್ರತ್ಯೇಕತೆ ಇದೆ. ಆ ಜಾಗಕ್ಕೆ ಒಂದು ಫೇಮಸ್ ಆಗ್ಬಿಟ್ಟಿದೆ ಸುತ್ತಮುತ್ತಲಿನ ಪ್ರಾಂತದಲ್ಲಿ. ಅಲ್ಲಿರುವಂತ ಜಾಗದಲ್ಲಿರುವಂತ ಪಾಸ್ಟರ್ ಚಿಕ್ಕವರಾಗಿರ್ತಾರೋ ದೊಡ್ಡವರಾಗಿರ್ತಾರೋ? ದೊಡ್ಡ ಪಾಸ್ಟರ್ ಸರ್ ಅವರು. ದೊಡ್ಡ ಪಾಸ್ಟರ್ ಮಕ್ಕಳು ಹೆಂಗಿರ್ಬೇಕು ಹೇಳಿ? ದೊಡ್ಡ ಪಾಸ್ಟರ್ ಮಕ್ಕಳು, ಸೇವಕರ ಮಕ್ಕಳು ಹೆಂಗಿರ್ಬೇಕು ಹೇಳಿ ಪ್ರಿಯರೇ? ಭಯಭಕ್ತಿಯಲ್ಲಿರಬೇಕು. ಅಂದ್ರೆ ದೇವರು ಏನಂತ ಬರೆಸ್ತಿದ್ದಾರೆ ಅವ್ರ ವಿಷಯದಲ್ಲಿ? ಬಹು ದುಷ್ಟರಾಗಿದ್ದರು, ಕೆಟ್ಟವರು. ಕಾರಣಗಳೇನಾಗಿರಬಹುದು? ನಮಗೆ ನಮ್ಮ ಈ ಮೆದುಳಿದೆಯಲ್ಲ, ಈ ಮೆದುಳಿಗೆ ಸ್ವಲ್ಪ ಕೆಲಸ ಕೊಡೋಣ. ಏನ್ ಕಾರಣ ಇರಬಹುದು? ಯಾಕೆ ಕೆಟ್ಟವರಾಗಿದ್ದಾರೆ ಅವರು? ಯಾಕೆ ಕೆಟ್ಟವರಾಗಿದ್ದಾರೆ? ಪಾಸ್ಟರ್ ತಾನೆ, ಪಾಸ್ಟರ್ ಮಕ್ಕಳೇ ತಾನೆ. ಕೆಟ್ಟವರಾಗುವ ಚಾನ್ಸಸ್ ಎಲ್ಲಿರಬಹುದು? ತಂದೆ ತನ್ನ ಮಗನಿಗೆ ಹೇಳುವಾಗಲೂ ಮಲಗುವಾಗಲೂ ವಾಕ್ಯವನ್ನು ಹೇಳ್ತಾರೆ. ಎಸ್, ತಂದೆ ಏನ್ ಮಾಡಿಲ್ಲ ಮಕ್ಕಳಿಗೆ ವಾಕ್ಯ. ಇನ್ನು 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 ಏನಿರ್ಬೋದು? ತಂದೆ ಭಯ ಇಟ್ಟಿಲ್ಲ ಅಂತಂದ್ರೆ ಏನು? ಮುದ್ದು ಜಾಸ್ತಿ. ಇನ್ನು ಅಷ್ಟೇನಾ? ಅಷ್ಟೇ. ದೇವರ ಮಾತನ್ನ ಕೇಳಿಲ್ಲ. ಇನ್ನ ದೇವರ ಭಯ ಹೇಳ್ಕೊಟ್ಟಿಲ್ಲ. ದೇವರ ಭಯ ಹೆಂಗಿರುತ್ತೆ? ಏನ್ ಅರ್ಥ ಆಗ್ತಿದೆ ಇಲ್ಲಿ? ತಪ್ಪು ಯಾರದು? ತಪ್ಪು ಯಾರ್ದಾಯ್ತು? ದೇವರ ಭಯದಲ್ಲಿ ಬೆಳೆಸಿಲ್ಲ. ಯಾರು? ಅಪ್ಪ. ದೇವರ ವಾಕ್ಯ ಹೇಳ್ಕೊಟ್ಟಿಲ್ಲ. ಯಾರು?
ಇಷ್ಟೆಲ್ಲ ಗೊತ್ತಿದ್ದು, ಇಷ್ಟೆಲ್ಲ ವಾಕ್ಯ ತಿಳಿದಿದ್ದು, ದೇವರ ವಾಕ್ಯವನ್ನು ಬೋಧಿಸುವಂತ ಯಾಜಕನಾಗಿ ಇದ್ದರೂ ಕೂಡ ಪ್ರಿಯರೇ, ಮಕ್ಕಳಿಗೆ ಹೇಳಿಕೊಡದೇ ಇರುವಂತ ಪರಿಸ್ಥಿತಿಯಲ್ಲಿ ಹೇಳಿದ್ದಾರೆ. ಮಕ್ಕಳಿಗೆ ಹೇಳ್ಕೊಡದೇ ಇರುವಂತ ಪರಿಸ್ಥಿತಿ. ಬನ್ನಿ 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 ಜಾಗ ಇದೆ, ಬನ್ನಿ ಚೆನ್ನಾಗಿದೆ. ದಿಲೀಪ್ ಕಡೆ ಬನ್ನಿ. ಏಲಿಯ ಮಕ್ಕಳು ಬಹು ದುಷ್ಟರಾಗಿದ್ದರು, ಅವರು ಯೆಹೋವನನ್ನು ಲಕ್ಷಿಸುತ್ತಿರಲಿಲ್ಲ. ಇಷ್ಟು ಕೆಟ್ಟವರ? ಯೆಹೋವನನ್ನೇ ಲಕ್ಷಿಸುತ್ತಿರಲಿಲ್ಲ ಅಂದ್ರೆ ಅಪ್ಪ ಅಮ್ಮ ಮಾತು ಕೇಳ್ತಾರ ಅವರು? ಕೇಳಲ್ಲ. ಅಪ್ಪ ಅಮ್ಮನ ಮಾತು ಕೂಡ. ಕಾರಣ ಏನು ಗೊತ್ತಾ ಪ್ರಿಯರೇ? ಅಪ್ಪನಿಗೆ ಗೊತ್ತಿದಂತ ವಾಕ್ಯವನ್ನ ಎಲ್ಲರಿಗೂ ಹಂಚ್ತಿದ್ದಾನ ಅಪ್ಪ, ಮನೆಯವ್ರಿಗೆ ಹಂಚಕ್ ಆಗ್ತಿಲ್ಲ ಅವ್ರ ಅಪ್ಪನಿಗೆ. ಅರ್ಥ ಆಯ್ತಿದ್ಯಾ? ಅಪ್ಪ ವಾಕ್ಯ ಗೊತ್ತು. ಹಣ್ಣಳಿಗೆ ಯಾರು ಹೇಳಿದ್ದು? ಹಣ್ಣಳು ಚರ್ಚಿಗೆ ಬಂದಿದ ತಕ್ಷಣ ಚರ್ಚಿಗೆ ಬಂದ್ಬಿಟ್ಟು ಓ ಅಂತ ಅಳ್ತಿರ್ಬೇಕಾದ್ರೆ ಹಣ್ಣಳನ್ನ ನೋಡಿ ಹೇಳಿ ಅಂತಾನೆ, ಏನಮ್ಮ ಕುಡ್ಕೊಂಡ್ ಬಂದಿದ್ಯಾ ನೀನು? ಏನ್ ಚರ್ಚಲ್ಲಿ ಬೆಳಗ್ಗೆ ಏನೇನ್ ತಿಂದ್ರು ಓದನೆ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಸ್ವಾಮಿ ನಾನು ಕೊಡುದಿಲ್ಲ, ದೇವರ ಹತ್ರ ಪ್ರಾರ್ಥನೆ ಮಾಡ್ತಿದ್ದೇನೆ ಅಂತ ಹೇಳಿದಾಗ, ಸರಿ ಆಯ್ತಮ್ಮ, ನಿನ್ನ ಭಕ್ತಿ ನಿನಗೆ ದೇವರು ಕೇಳಿರುವಂತ ವರವನ್ನ ದೇವರು ಕೊಡ್ತಾರೆ, ನೀನೇನ್ ತಲೆ ಕೆಡಿಸ್ಕೋಬೇಡ, ಧೈರ್ಯದಿಂದ ಮನೆಗೆ ಹೋಗ ಅಂತ ಹೇಳಿ ಧೈರ್ಯ ಹೇಳಿ ಕಳಿಸಿದಂತ ಹೇಳಿ ಎಲ್ಲರಿಗೂ ವಾಕ್ಯ ಸಾರ್ತಿದ್ದಾನೆ, ಬಂದವರೆಲ್ಲರಿಗೂ ಸುವಾರ್ತೆ ಹೇಳ್ತಿದ್ದಾನೆ, ದೇವರನ್ನು ಕುರಿತಾದಂತ ನಿಬಂಧನೆಗಳನ್ನ ಒಡಂಬಡಿಕೆಗಳನ್ನ ಹೇಳ್ತಿದ್ದಾನೆ. ಮನೆಯಲ್ಲಿರುವಂತ ಮಕ್ಕಳಿಗೆ ಸರಿಯಾಗಿ ವಾಕ್ಯ ಹೇಳ್ಕೊಡ್ಲಿಕ್ಕಾಗಲಿಲ್ಲ. ಅವ್ರು ಏನಾಗ್ಬಿಟ್ಟಿದ್ರಂತೆ, ಬಹುದುಷ್ಟ. ಅಪ್ಪನಿಗೆ ಗೊತ್ತಿಲ್ಲ ಅವ್ರು ಕೆಟ್ಟವ್ರಂತ ಗೊತ್ತಿದ್ದರೂ ಕೂಡ ಎಲ್ಲಿ ಯಾವ ಪೋಸ್ಟ್ ಕೊಟ್ಟಿದ್ದಾನೆ ಅವ್ರಿಗೆ? ಯಾಜಕ. ದಯವಿಟ್ಟು ಪ್ರಿಯರೇ, ನಮ್ಮ ಮಕ್ಕಳೇ ಆಗಿರ್ಬೋದು, ಅವರು ತಪ್ಪು ಮಾಡಿದ್ರೆ ತಪ್ಪೆ. ಮಕ್ಕಳು ತಪ್ಪು ಮಾಡಿದ ತಕ್ಷಣ ಸರಿ ಆಗಲ್ಲ ಅದು. ಏಲಿ ಮಾಡಿರುವಂತ ತಪ್ಪದೇ. ಏಲಿ ಒಳ್ಳೆಯವನೇ, ವ್ಯಕ್ತಿಗತವಾಗಿ ಏಲಿ ಇಸ್ ಅ ವೆರಿ ಗುಡ್ ಪರ್ಸನ್. ಆದ್ರೆ ಕುಟುಂಬದ ವಿಷಯಕ್ಕೆ ಬರುವಷ್ಟರಲ್ಲಿ, ಮಕ್ಕಳನ್ನು ಬೆಳೆಸುವ ವಿಷಯಕ್ಕೆ ಬರುವಷ್ಟರಲ್ಲಿ ಪ್ರಿಯರೇ, ಹಿ ಇಸ್ ಅ ಫೇಲ್ಡ್ ಪರ್ಸನ್. ಫೇಲ್ ಆಗೋದ? ಯಾವಾಗಾದ್ರೆ ನಾವು ವಾಕ್ಯವನ್ನ ಕೇಳ್ತಿದ್ದೇನೆ, ನಾನ್ ಚೆನ್ನಾಗಿದೆ, ನೋ. ನಾವು ಕೇಳುತ್ತಿರುವಂತ ವಾಕ್ಯ ನಮ್ಮ ಸುತ್ತಲಿರುವಂತವ್ರಿಗೆ ಹಂಚಿದ್ರೇನೆ ಆ ವಾಕ್ಯಕ್ಕೆ ವ್ಯಾಲ್ಯೂ. ಇಲ್ಲ ಅಂತಂದ್ರೆ ವಾಕ್ಯಕ್ಕೆ ವ್ಯಾಲ್ಯೂ ಇಲ್ಲ. ನನ್ನ ಹತ್ರ 10 ಲಕ್ಷ ಇದೆ, 10 ಲಕ್ಷ ಇಟ್ಕೊಂಡು ಮನೇಲಿ ಹಂಗೆ ನಾನು ಶ್ರೀಮಂತ ಇಟ್ಕೊಂಡ್ರೆ ಏನ್ ಪ್ರಯೋಜನ ಇದೆಯಾ? ಅದರಿಂದ ಏನ್ ಮಾಡ್ಬೇಕು? 10 ಲಕ್ಷದ ವ್ಯಾಲ್ಯೂ ಗೊತ್ತಾಗ್ಬೇಕಂದ್ರೆ ಏನ್ ಮಾಡ್ಬೇಕು? ಅದನ್ನ ತೆಗಿಬೇಕು, ಹೊರಗಡೆ ಖರ್ಚು ಮಾಡ್ಬೇಕು, ಅವಾಗ 10 ಲಕ್ಷಕ್ಕೆ ವ್ಯಾಲ್ಯೂ. ದೇವರ ವಾಕ್ಯನು ಕೂಡ ಪ್ರಿಯರೇ ಬಚ್ಚಿಟ್ಕೊಂಡ್ರೆ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ. ಏನ್ ಮಾಡ್ಬೇಕು? ಅದನ್ನ ಹಂಚಬೇಕು. ಉಚಿತ ಮಗ ಹೊಂದಿತೀರಿ, ಖರ್ಚು ಮಾಡಿದೀವ ಪ್ರೇರೆ? ಈ ಸುವಾರ್ತೆ, ಈ ವಾಕ್ಯ, ಈ ಮಾತುಗಳನ್ನ ಏನ್ ಖರ್ಚು ಮಾಡಿದೇವೆ ನಾವು? ಹೇಳಿ, ಏನ್ ಖರ್ಚು ಮಾಡಿಲ್ಲ ನಾವು. ಉಚಿತ ಮಗ ಹೊಂದಿತೀರಿ, ಫ್ರೀ. ದೇವರು ಪ್ರೀತಿಯಿಂದ ನಮಗೆ ಕೊಟ್ಟಿರುವಂತದ್ದು. ದೇವರು ಲೋಕವನ್ನು ಎಂಥೋ ಪ್ರೇಮಿಂಚನು, ಕಾಗ ತನ್ನ ಅದ್ವಿತೀಯ ಕುಮಾರನಿ ಲೋಕಮನಕು. ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಉಚಿತವಾಗಿ ಬಂದಿರೋದ್ರಿಂದ ನಮ್ಗೆ ಏನ್ ಗೊತ್ತಾಗ್ತಿಲ್ಲ? ವ್ಯಾಲ್ಯೂ ಗೊತ್ತಾಗ್ತಿಲ್ಲ. ಫ್ರೀ ಆಗಿ ಬಂತು ಅಂತ ಅನ್ಕೊಳ್ಳಿ, ವ್ಯಾಲ್ಯೂ ಗೊತ್ತಿರುತ್ತೆ ನಮಗೆ? ಕೇರ್ಲೆಸ್ ಅವಾಗ ಶುರು ಆಗುತ್ತೆ ನಮ್ಗೆ. ಕೇರ್ಲೆಸ್ ಅನ್ನೋದಿದೆ ನೋಡಿ, ಲಕ್ಷ್ಯ ಬಿಡದೇ ಇರುವಂತದ್ದಿದೆ ನೋಡಿ, ಅವಾಗ. ದೇವರ ವಾಕ್ಯ ಕೇಳೋದು ದೊಡ್ಡ ವಿಷಯ ಅಲ್ಲ ಪ್ರೇಮ. ಮತ್ತೆ ಹೇಳ್ತೀನಿ, ದೇವರ ವಾಕ್ಯ ಕೇಳೋದು ದೊಡ್ಡ ವಿಷಯನೇ ಅಲ್ಲ. ನನ್ನ ಪ್ರಕಾರ ಕೇಳಿದ ವಾಕ್ಯದ ಪ್ರಕಾರವಾಗಿ ಜೀವಿಸಿದವನೇ ಧನ್ಯನು. ಕೇಳಿದಂತ ಮಾತುಗಳನ್ನ ಅನೇಕರಿಗೆ ಪ್ರಕಟಿಸಿದವನೇ ಧನ್ಯನು. ದೇವರು ನಮ್ಮನ್ನ ಕರೆದಾಗ, ಅಪ್ಪ ನೀನ್ ಎಷ್ಟು ವಾಕ್ಯ ಕೇಳಿದ್ಯಾ ಅಷ್ಟು ನಿನ್ಗೆ ಜಾಗ ಕೊಡ್ತೀನಿ ಪರಲೋಕದಲ್ಲಿ ಅಂತ ದೇವರು ಹೇಳಲ್ಲ. ಹೇಳ್ತಾರೆ ದೇವರು, ಅಪ್ಪ ನೀನು ಪ್ರತಿ ವಾರ ಚರ್ಚ್ಗೆ ಹೋಗ್ತೀಯಾ, ಪ್ರತಿ ಗುರುವಾರ ಪ್ರೇಯರ್ ಅಟೆಂಡ್ ಆಗ್ತೀಯಾ, ಮತ್ತೆ ಆನ್ಲೈನ್ ಮೀಟಿಂಗ್ಸ್ ಅಟೆಂಡ್ ಆಗ್ತೀಯಾ, ಅದು ಮಾಡ್ತೀಯಾ, ಬಾ ನೀನು ಪರಲೋಕ ಕೊಡ್ತೀನಿ ಅಂತ ಕರೀತಾರೆ ದೇವರು. ಗೆಟ್ ಔಟ್ ಅಂತಾರೆ. ನೀನ್ ಯಾರೋ ನನಗೆ ಗೊತ್ತಿಲ್ಲ ಅಂತಾರೆ. ಯಾಕೆ ಸ್ವಾಮಿ? ನಿನ್ನ ವಾಕ್ಯವನ್ನ ಕೇಳಿದ್ದೇನಲ್ವಾ, ಮೀಟಿಂಗ್ಸ್ ಹೋಗಿದ್ದೇನಲ್ವಾ, ಆಮೇಲೆ ದೆವ್ವಗಳನ್ನ ಬಿಡಿಸಿದ್ದೇನಲ್ವಾ, ಅದು ಮಾಡಿದ್ದೇನೆ, ನೀನ್ ಯಾರೋ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ಹೂ ಯು ಆರ್. ಯಾವಾಗಾದ್ರೆ ನಮ್ಮಲ್ಲಿರುವಂತಹ ಮಾತುಗಳು, ನಮ್ಮಲ್ಲಿರುವಂತಹ ಸುವಾರ್ತೆಯ ದೇವರ ಮಾತುಗಳು ನಾವು ಹಂಚ್ಲಿಕ್ಕಾಗಿಲ್ವಾ, ನಮ್ಮ ಮಕ್ಕಳಿಗೆ ತಿಳಿಸಿಕೊಡ್ಲಿಕ್ಕಾಗಿಲ್ವಾ, ಯು ಆರ್ ಎ ಫೇಲ್ಡ್ ಪರ್ಸನ್. ಏಲಿ ಫೇಲ್ ಆಗತ್ತೆ. ಎಸ್, ಏಲಿ ಇಸ್ ಎ ಫೇಲ್ಡ್ ಪರ್ಸನ್. ಕುಟುಂಬದ ವಿಷಯದಲ್ಲಿ, ಮಕ್ಕಳನ್ನ ಬೆಳೆಸುವ ವಿಷಯದಲ್ಲಿ ಫೇಲ್ ಆಗೋದ. ಪಾಸ್ಟ್ರು ಫೇಲ್ ಆಗೋದ. ವಿಶ್ವಾಸಿ ಅಲ್ಲ ಏಲಿ. ವಿಶ್ವಾಸಿಗೆ ಸರಿಯಾಗಿ ವಾಕ್ಯ ಗೊತ್ತಿಲ್ಲ, ಅದಕ್ಕೆ ಫೇಲ್ ಆದ. ನೋ ಸರ್, ಹಿ ಇಸ್ ಎ ಪಾಸ್ಟರ್. ಯಾಜಕನು ಕೂಡ ಫೇಲ್ ಆಗ್ತಾನ? ಎಸ್, ಯಾಜಕನು ಕೂಡ ಸೋತೋಗ್ತಾನ. ಮತ್ತೆ ಯಾಜಕನೇ ಸೋತೋಗ್ತಾನೆ, ಪಾಸ್ಟ್ರೇ ಸೋತೋಗ್ತಾನೆ ಅಂತಂದ ಮೇಲೆ ವಿಶ್ವಾಸಿಗಳು ನಾವ್ ಹೇಗಿರೋದು?
ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು ಪ್ರಿಯರೇ. ದೇವರ ವಾಕ್ಯವನ್ನ ಕೇಳಿದ ನಂತರ ಆ ವಾಕ್ಯವು ಎಷ್ಟು ಜನಕ್ಕೆ ಉಪಯೋಗಕರವಾಗಿ ಆಗ್ತಿದೆ ಅದು. ಅದಕ್ಕೆ ನಾನು ಮೊದಲೇ ಹೇಳಿದೆ, ಬಾಡಿ ಪ್ರೆಸೆಂಟ್ ಮೈಂಡ್ ಆಬ್ಸೆಂಟ್. ಏನ್ ಪ್ರಯೋಜನ ಹೇಳಿ? ಬಾಡಿ ಪ್ರೆಸೆಂಟ್ ಇರುತ್ತೆ, ಮೈಂಡ್ ಮಾತ್ರ ಆಬ್ಸೆಂಟ್ ಇರುತ್ತೆ. ಯಾವಾಗ ಮತ್ತೆ ಪ್ರೆಸೆಂಟ್ ಆಗುತ್ತೆ ಮೈಂಡ್? ಕತೆ ಬರುತ್ತೆ ನೋಡಿ, ವಾಕ್ಯದ ಮಧ್ಯದಲ್ಲಿ ನಮ್ಮ ಚಿಕ್ಕ ಕಥೆಗಳು, ಉದಾಹರಣೆಗಳು ಬರ್ತವೆ ನೋಡಿ, ಅವಾಗ ಮತ್ತೆ ಪ್ರೆಸೆಂಟ್. ಅದು ಮುಗಿದೋಯ್ತಾ ಮತ್ತೆ ಆಬ್ಸೆಂಟ್. ಆ ಕತೆ ಮುಗಿದೋಯ್ತಾ ಮತ್ತೆ ಆಬ್ಸೆಂಟ್. ಏನ್ ಕೇಳಿದ್ಯಪ್ಪ ಅಂತಂದ್ರೆ ಅದ್ ಹೇಳಿದ್ರಲ್ಲ ಆ ಕತೆ, ಅಜ್ಜಿ ಕತೆ, ಆ ತಾತನ ಕತೆ, ಪಕ್ಕದ ಮನೆ ಕತೆ, ಅದ ಹೇಳಿದವರು. ಪಕ್ಕದ ಮನೆ ಕತೆ ನಾವು ಹೇಳಿದ್ ಏನ್ ಹೇಳಿದವರು? ವಾಕ್ಯ ಹೇಳಿದ್ರು. ಆ ವಾಕ್ಯ ಅರ್ಥ ಆಗೋದಕ್ಕೋಸ್ಕರ ಅಜ್ಜಿ ಕತೆ ಹೇಳಿದ್ದು. ಅಜ್ಜಿ ಕತೆ ನಮ್ಗೆ ಅರ್ಥ ಆಯ್ತು, ವಾಕ್ಯ ನಮಗೆ ಇದ್ರಲ್ಲಿರೋ ಇಂಟ್ರೆಸ್ಟ್ ನಮ್ಗೆ ಯಾವ್ದ್ರಲ್ಲಿಲ್ಲ, ವಾಕ್ಯದಲ್ಲಿ. ಅದಕ್ಕೆ ಹೇಳಿದೆ, ಬಾಡಿ ಪ್ರೆಸೆಂಟ್ ಮೈಂಡ್ ಆಬ್ಸೆಂಟ್. ಅದರಿಂದ ಯಾರಿಗೂ ಪ್ರಯೋಜನ ಇಲ್ಲ, ದೇವರಿಗೂ ಪ್ರಯೋಜನ ಇಲ್ಲ. ದೇವ್ರಿಗೆ ಏನಾದ್ರು ಪ್ರಯೋಜನ ಇದೆ ಅಂತ ಅನ್ಕೊಂಡ್ಬಿಟ್ಟಿರ, ದೇವರಿಗೆ ಎಂತ ಪ್ರಯೋಜನನೂ ಇಲ್ಲ. ಅದರಿಂದ ದೇವ್ರು ಹೇಳ್ಬಿಡ್ತಾರೆ, ನೀನ್ ಯಾರು ನನಗೆ ಗೊತ್ತಿಲ್ಲ. ಬುದ್ಧಿವಂತರಾಗಿರುವಂತ 5 ಕನ್ಯೆಯರಿದಾರಂತೆ, ಬುದ್ಧಿ ಇಲ್ಲದಿರುವಂತ ಬುದ್ಧಿ ಇರುವಂತವ್ರು ಒಳಗೋಗ್ಬಿಟ್ರು. ಎಲ್ಲಿಗದು? ಪರಲೋಕಕ್ಕೆ, ದೇವರಿರುವಂತ ರಾಜ್ಯಕ್ಕೆ ಹೋಗ್ಬಿಟ್ರು. ಯೇಸು ಸ್ವಾಮಿ ಜೊತೆಗೆ ವರಣ ಬಂದಿದ್ದಾನಂತೆ, ಮದುವೆ ಗಂಡ ಬಂದಿದ್ದಾನೆ, ಗಂಡನ ಜೊತೆಗೆ ಹೋಗ್ಬಿಟ್ಟಿದ್ದಾರೆ. ಬುದ್ಧಿ ಇಲ್ದಿರುವಂತ 5 ಮಂದಿ ಬಂದ್ಬಿಟ್ಟು ಬಾಗಿಲು ಮುಚ್ಚಿದ ಮೇಲೆ, ಒಳಗೆ ಹೋದ ಮೇಲೆ, ಪರಲೋಕದ ದ್ವಾರಗಳು ಮುಚ್ಚಲ್ಪಟ್ಟ ಮೇಲೆ ಅವಾಗ ಬಂದು ತಡ್ತಿದಾರಂತೆ. ಸ್ವಾಮಿ, ನಾವು ಬರೋದೆ, ಒಳಗ್ ಬರೋದೆ ನಾವು. ಯಾರು ನೀವು ಅಂತ ಕೇಳ್ತಾರೆ. ಯಾರು ನೀವು? ಅಲ್ಲ, ನನ್ನನ್ನು ಯಾರಂತ ಕೇಳ್ಬಿಟ್ರ ನೀವು? ಪ್ರತಿ ವಾರ ಚರ್ಚಿಗೆ ಬಂದೆ, ಆಮೇಲೆ ಕಾಣಿಕೆ ಕೊಟ್ಟೆ, ಹಾಡಾಡ್ದೆ, ಏನೇನ್ ಮಾಡಿಲ್ಲ ನಿನಗೋಸ್ಕರ ಸ್ವಾಮಿ ಅಂತಂದ್ರೆ, ನೀನ್ ಯಾರು ನನಗೆ? ಮುಖದ ಮೇಲೆ ಬಾಗಿಲು ಮುಚ್ಚಿಬಿಡ್ತಾರೆ ದೇವ್ರು ಬಾಗಿಲು ಮುಚ್ಚಿಬಿಟ್ರ ಅಂತ ಅಂದ್ಕೊಳ್ಳಿ, ಯಾರು ಮತ್ತೆ ಅದನ್ನ ತೆಗಿಲಿಕ್ಕೆ? ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯದ ಶ್ರೇಷ್ಠತೆ ನಮಗೆ ಗೊತ್ತಾಯ್ತಾ? ಆ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಇಟ್ಕೊಳ್ಬೇಕಂತೆ. ಆ ಮಾತುಗಳನ್ನು ಯಾರಿಗೆ ತಿಳಿಸಬೇಕು? ನಮ್ಮ ಮಕ್ಕಳಿಗೆ ತಿಳಿಸಬೇಕು. ಮೊದಲು ದ ಫಸ್ಟ್ ಪ್ರಯಾರಿಟಿ ಇಮ್ಮಿಡಿಯೇಟ್ ಫ್ಯಾಮಿಲಿ. ಯಾರು? ನಮ್ಮ ಫ್ಯಾಮಿಲಿ. ಇಮ್ಮಿಡಿಯೇಟ್ ಫ್ಯಾಮಿಲಿ ಅಂತಾರೆ. ಇಮ್ಮಿಡಿಯೇಟ್ ಫ್ಯಾಮಿಲಿ. ಇನ್ಶೂರೆನ್ಸ್ ಮಾಡಿಸ್ಬೇಕಂತ ಅನ್ಕೊಳ್ಳಿ ನೀವು. ಇನ್ಶೂರೆನ್ಸ್ ಮಾಡಿಸ್ಬೇಕಾದ್ರೆ ನಾವು ಅಪ್ಪಂಗೆ ಮಾಡಿಸ್ತೀನಿ, ನಾವು ಅಮ್ಮಂಗೆ ಮಾಡಿಸ್ತೀನಿ ಅಂತಂದ್ರೆ ಅದಕ್ಕೆ ಸಪ್ರೇಟ್ ರೇಟು, ಅದಕ್ಕೆ ಸಪ್ರೇಟ್ ಖರ್ಚು. ಇಮ್ಮಿಡಿಯೇಟ್ ಫ್ಯಾಮಿಲಿ, ಹೆಂಡತಿ, ಮಕ್ಕಳು, ಇವ್ರನ್ನ ಇಮ್ಮಿಡಿಯೇಟ್ ಫ್ಯಾಮಿಲಿ ಅಂತಾರೆ. ಇವ್ರಿಗೆ ನೀವು ಆಡ್ ಮಾಡ್ಕೋಬಹುದು ಆಸ್ ಎ ಏನಂತಾರೆ, ಇವ್ರ ತರ ಇನ್ಶೂರೆನ್ಸ್ ಅಲ್ಲಿ ಆಡ್ ಮಾಡ್ಕೋಬಹುದು. ಅವ್ರಿಗೇನು ಎಕ್ಸ್ಟ್ರಾ, ನಮ್ಮ ಅಪ್ಪನಿಗೂ ಬೇಕು, ನಮ್ಮ ಅಮ್ಮನಿಗೂ ಬೇಕು ಅಂತಂದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್. ಯಾಕಂದ್ರೆ ಅವ್ರು ಇಮ್ಮಿಡಿಯೇಟ್ ಫ್ಯಾಮಿಲಿ ಅಲ್ಲ. ಯಾವಾಗ್ಲೂ ಕೂಡ ಪ್ರಿಯರೇ, ವಾಕ್ಯವನ್ನ ನಾವು ಕೇಳಿದ್ದೇವ, ಆ ಕೇಳಿದಂತ ಆ ವಾಕ್ಯ ಇಮ್ಮಿಡಿಯೇಟ್ ಫ್ಯಾಮಿಲಿಗೆ ರಿಫ್ಲೆಕ್ಟ್ ಆಗಬೇಕು, ಪ್ರತಿಬಿಂಬಿಸಬೇಕು. ಯಾವಾಗಾದ್ರೆ ಈ ವಾಕ್ಯ ನಮ್ಮ ಹತ್ರನೇ ನಿಂತೋಗ್ಬಿಡುತ್ತಲ್ಲ ಪ್ರಿಯರೇ, ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬ ಉದ್ಧಾರ ಆಗದೇ ಇಲ್ಲ. ಏರಿಯ ಜೀವನದಲ್ಲಿ ಅದೇ ಆಯ್ತು. ಧರ್ಮಶಾಸ್ತ್ರ ಗೊತ್ತು, ಬೈಬಲ್ ಗೊತ್ತು, ಯೆಹೋವನ ಔನ್ನತ್ಯ ಗೊತ್ತು, ಇಸ್ರಾಯೇಲ್ಯರನ್ನು ದೇವರು ಕಾಪಾಡಿರುವಂತ ರೀತಿ ಗೊತ್ತು, ಮಕ್ಕಳಿಗೆ ಗೊತ್ತಾಗಿದೆ. ಮಕ್ಕಳಿಗೆ ಬಹುದುಷ್ಟರಾಗಿದ್ದರು. ಮುಂದಕ್ಕೆ 13ನೇ ವಚನ, ಯಜ್ಞವನ್ನರ್ಪಿಸುವುದಕ್ಕೆ ಬಂದ ಜನರಲ್ಲಿ ಈ ಯಾಜಕರು ನಡೆಸಿದ್ದೇನೆಂದರೆ, ಮಾಂಸವು ಬೇಯುತ್ತಿರುವಾಗಲೇ ಯಾಜಕನ ಆಳು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡು ಬಂದು ಅದನ್ನು ಆ ಮಾಂಸವು ಬೇಯುತ್ತಿರುವ ಕೊಪ್ಪರಿಗೆಯಲ್ಲಾಗಲಿ ಬಾಂಡದಲ್ಲಾಗಲಿ ತಪ್ಪಲೆಯಲ್ಲಾಗಲಿ ಗಡಿಗೆಯಲ್ಲಾಗಲಿ ಚುಚ್ಚಿ ಅದಕ್ಕೆ ಸಿಕ್ಕಿದ್ದೆಲ್ಲವನ್ನು ಯಾಜಕನಿಗೋಸ್ಕರ ತೆಗೆದುಕೊಳ್ಳುತ್ತಿದ್ದನು. ಯಾರಿವನು? ಯಾರಂತೆ ಪ್ರೇರ ಇವನು? ಆಳು. ಯಾರಿಗಾಳು? ಯಾಜಕನ್ ಯಾರಿಗಾಳು? ದೇವರಿಗಾಳು. ದೇವರ ಸೇವೆ ಮಾಡುತ್ತಿರುವಂತ ಸೇವಕರಿಗೆ ಇನ್ನೊಬ್ಬ ಸರ್ವೆಂಟ್ ಅಂತೆ. ಇವನೇ ಸರ್ವೆಂಟ್. ಯಾರಿಗೆ? ದೇವರಿಗೆ. ಸರ್ವೆಂಟ್ಗೆ ಇನ್ನೊಂದು ಸರ್ವೆಂಟ್. ಇವನ್ ಬರಲ್ವಂತೆ. ತ್ರಿಶೂಲವನ್ನ ತೆಗೆದುಕೊಂಡು ಬಂದು ಅವನ ಆಳುಗಳು ಬಂದು ಚುಚ್ಚಿ ಬೇಕಾದದ್ದನ್ನ ತೆಗೆದುಕೊಳ್ತಾರಂತೆ. ಅವ್ರು ಹೇಳ್ತಾರಂತೆ, ದೇವ್ರು ಕೊಟ್ಮೇಲೆ ನಿಮಗ್ ಕೊಡ್ತೀವಿ ಅಂತಂದ್ರೆ, ಇಲ್ಲ 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 ಹಂಗೆಲ್ಲ ಒಪ್ಕೊಳ್ಳಲ್ಲ ನಮ್ಮ ಯಜಮಾನ್ರು, ನಮ್ ಪಾಸ್ಟ್ರು ಹಂಗೆಲ್ಲ ಒಪ್ಕೊಳ್ಳಲ್ಲ. ಚಿಕ್ಕ ಪಾಸ್ಟ್ರು ಹಂಗೆಲ್ಲ ಒಪ್ಕೊಳ್ಳಲ್ಲ. ಅವ್ರಿಗೇನ್ ಬೇಕು? ಇನ್ನು ಮುಂದಿನ ವರ್ಷಗಳಲ್ಲಿ ಹಸಿ ಮಾಂಸನೇ ಬೇಕು. ನೀನು ಹೋಮ ಮಾಡಿ ಕೊಡ್ತೀನಿ ಅಂತಂದ್ರೆ ಒಪ್ಕೊಳ್ಳಲ್ಲ. ಕೊಬ್ಬಿದ ಮಾಂಸ ಬೇಕು, ಹಸಿ ಮಾಂಸನೇ ಬೇಕು. ಅಷ್ಟು ದುರಂಕಾರ ಜಾಸ್ತಿ ಆಯ್ತು ಅಂತಂದ್ರೆ ದೇವರಿಗೆ ಕೋಪ ಬಂತು, ದೇವರಿಗೆ ಸಿಟ್ಟು ಬಂತು. ಇದರಲ್ಲಿ ತಪ್ಪು ಯಾರ್ದು ಹೇಳಿ? ಇಲ್ಲಿ ಅಪ್ಪನ. ದೇವರ ಮಕ್ಕಳೇ, ನಮ್ಮ ಮನೇಲಿ ಯಾರಾದ್ರೂ ಚಿಕ್ಕ ಮಕ್ಕಳಿದ್ರೆ ದಯವಿಟ್ಟು ಗಮನಕ್ಕೆ ತೆಗೆದುಕೊಳ್ಳೋಣ.
ನಮ್ಮ ಮಕ್ಕಳನ್ನ ನಾವು ಸರಿ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ದೇವರ ತಪ್ಪೋರಿಸೋದು ನಮ್ಮ ಮೇಲೇನೆ. ಯಾವತ್ತು ಅಂದ್ಕೊಳ್ಬೇಡಿ ಅವನಿಂದ ಕೆಟ್ಟೋದ ಇವನು, ಯಾರಿಂದ ಯಾರು ಕೆಡಲಿಕ್ಕೆ ಸಾಧ್ಯನೇ ಇಲ್ಲ, ಯಾರು ಕೆಡಿಸ್ಲಿಕ್ಕೂ ಸಾಧ್ಯ ಇಲ್ಲ. ಮುಖ್ಯವಾಗಿ ಮಕ್ಕಳಿಗೆ ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ಮಕ್ಕಳಿಗೆ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಇರುತ್ತೆ. ಗ್ರಾಸ್ಪಿಂಗ್ ಪವರ್ ಅಂತಂದ್ರೆ ಏನೇ ನೋಡಿದ್ರು ಏನೇ ಕೇಳಿದ್ರು ಕೂಡ ಇಮ್ಮಿಡಿಯೇಟ್ ಆಗಿ ಅದನ್ನ ಮೈಂಡ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತಾರೆ ಬೇಗ. ಅದು ದೊಡ್ಡವರಾದ್ಮೇಲೆ ಈ ವಯಸ್ಸಿಗೆ ಬನ್ನಿ ಅಂತಂದ್ರೆ ಅದು ಬರಲ್ಲ ಚಿಕ್ಕ ವಯಸ್ಸಲ್ಲಿ. ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ಹೇಳ್ತಾರೆ ABCD ಕಳ್ಸ್ಕೊಳ್ಳೋದು. ಅವಾಗ ABCD ಕಳ್ಸ್ಕೊಂಡಿರೋ ಸಾಯೋವರೆಗೂ ಮರೆಯಲ್ಲ ಅವನು, ಹೌದಾ? ಇವಾಗ ಕೇಳಿ ABCD ಹೇಳ್ತಾನೆ, ಯಾಕೆ ಹೇಳಿ ಕಳ್ತಿದ್ದಾನೆ ಚಿಕ್ಕ ವಯಸ್ಸಲ್ಲಿ. ಹಾಗಾಗಿ ಗ್ರಾಸ್ಪಿಂಗ್ ಪವರ್ ಮಕ್ಕಳಿಗೆ ಜಾಸ್ತಿ ಇರುತ್ತೆ. ಆ ಮಕ್ಕಳಿಗೆ ಗ್ರಾಸ್ಪಿಂಗ್ ಪವರ್ ಇರಬೇಕಾದ್ರೆ ವಾಕ್ಯ ಹೇಳ್ಕೊಟ್ಬಿಡ್ಬೇಕು, ವಾಕ್ಯ ಬೆಳೆಸಬೇಕು ಅವ್ರಿಗೆ. ತುಂಬಾ ಖುಷಿ ಆಗುತ್ತೆ. ರಾಮ ಅಂಕಲ್ ಹತ್ರ ಒಂದು ಹುಡುಗ ಇದ್ದಾನೆ, ಮನೋಜ್ ಅಣ್ಣ ಹತ್ರ ಪ್ರೇರೆ 119ನೇ ಅಧ್ಯಾಯ ಬೈಬಲ್ ಅಲ್ಲಿ ದೊಡ್ಡ ಪುಸ್ತಕ ಕೀರ್ತನೆಗಳಾದರೆ ಆ ದೊಡ್ಡ ಪುಸ್ತಕದಲ್ಲಿ ದೊಡ್ಡ ಅಧ್ಯಾಯ ಕೀರ್ತನೆಗಳಲ್ಲಿ 119ನೇ ಅಧ್ಯಾಯವಾಗಿದ್ದರೆ ಹೆಂಗ್ ಓದ್ಕೊಂಡಿದ್ದಾನೆ ಗೊತ್ತಾ? 200 ಜನ ಕೂತಿದ್ದು ಅವನೊಬ್ಬನೇ ಮೈಕ್ ಕೈಯಲ್ಲಿ ಹಿಡ್ಕೊಂಡು 119ನೇ ಅಧ್ಯಾಯ 100ನೇ ವಚನ ಏನಿರುತ್ತೆ ವಾಕ್ಯ ಟಕ್ ಅಂತ ಹೇಳ್ತಾನೆ. 119ನೇ ಅಧ್ಯಾಯ 19ನೇ ವಚನ ವಾಕ್ಯ ಏನು ಟಕ್ ಅಂತ ಹೇಳ್ತಾನೆ. ಎಲ್ಲೇ ನೀವು ಕೇಳಿ ಹೇಳ್ತಾನೆ ಅವನು. ಹೆಂಗ್ ಬಂತು? ಹೇಳ್ಕೊಡದೆ ಬಂತ? ಪ್ರಾಕ್ಟೀಸ್ ಮಾಡಿಸಿದ್ರೆ ಬಂದ ಹಂಗೆ ಬಂದ್ಬಿಡ್ತಾ? ಹಂಗೆ ಬರಲ್ಲ. ಅದಕ್ಕೋಸ್ಕರ ಶ್ರಮೆ ಪಟ್ಟವ್ರು ಹಿಂದೆ ಇದ್ದಾರೆ. ನಮ್ಮ ಮಕ್ಕಳು ಕೂಡ ಪ್ರಿಯರೇ ಉತ್ತೀರ್ಣರಾಗಬೇಕಾ? ದೇವರ ಜ್ಞಾನ ಅವರಿಗೆ ಬಹಳ ಪ್ರಾಮುಖ್ಯ. ದೇವರ ವಾಕ್ಯ ಅನ್ನುವಂತ ಅಡಿಪಾಯ ಅವರಿಗೆ ಬಹಳ ಅದನ್ನ ಹೇಳ್ಕೊಡ್ಬೇಕಾದ್ರೆ ಜವಾಬ್ದಾರಿ ಯಾರ್ದು? ಅಪ್ಪ ಅಮ್ಮಂದು, ತಂದೆ ತಾಯಿಗಳದು. ನಾನು ಅಲ್ಲಿ ಕಳಿಸ್ಬಿಡ್ತೇನೆ, ಎಲ್ಲಿಗೋ ಯಾಕೆ ಕಳಿಸೋದು? ಮನೇಲಿ ಗೊತ್ತಿಲ್ವ ವಾಕ್ಯ ಗೊತ್ತಿಲ್ಲ ಅಂತಂದ್ರೆ ಕಳ್ಸ್ಬೇಕು. ವಾಕ್ಯ ಗೊತ್ತಲ್ಲ. ದೇವರು ಅಷ್ಟು ಜ್ಞಾನ ಕೊಡಿದಾರೆ. ಕಾಮನ್ ಸೆನ್ಸ್ ಇದೆಯಲ್ಲ, ಕಾಮನ್ ಸೆನ್ಸ್ ನಿಮ್ಮ ಮಕ್ಕಳಿಗೆ ತುಂಬಿಸಿ ಅಲ್ಲ, ಅದನ್ನ ಮಾಡಕ್ ನಮ್ಮಿಂದ ಆಗಲ್ಲ. ಪ್ರೀತಿ, ಲವ್, ಏಲಿಯನ್ಗೂ ಕೂಡ ಲವ್ ಜಾಸ್ತಿ ಮಕ್ಕಳಂದ್ರೆ. ಮಾಡ್ದ ಲವ್ ಮಾಡ್ದ, ಕೊನೆಗೆ ಅವರು ಸರಿಯಾಗಿಲ್ಲ. ಇನ್ನು ದರಿದ್ರ ಏನೋ ಗೊತ್ತಾ ಪ್ರಿಯರೇ? ಚರ್ಚ್ಗೆ ಅಂದ್ರೆ ಮಂದಿರಕ್ಕೆ ಬರುತ್ತಿರುವಂತ ಸ್ತ್ರೀಯರ ಜೊತೆಗೆ ಅಸಭ್ಯವಾಗಿ ನಡೆದುಕೊಳ್ತಿದಾರಂತೆ. ಅಷ್ಟು ಹೊಲಸಾದಂತ ಪರಿಸ್ಥಿತಿಗೆ ಏನೇ ಮಕ್ಕಳು ಬಿದ್ದಿದ್ದಾರೆ. ಅವಾಗ ಹೇಳಿ ಕರೀತಿದ್ದಾನೆ ಮಕ್ಕಳನ್ನ ಕರೆದು. ಇನ್ನು ಮುಂದಿನ ಅಧ್ಯಾಯಗಳಲ್ಲಿ ಅದೇ ಇರುತ್ತೆ, ಮುಂದಿನ ವಚನಗಳಲ್ಲಿ ಅವಾಗ ಮಕ್ಕಳನ್ನ ಕರೆದು, ಏನರೋ ನೀವು ನೀವು ಮಾಡ್ತಿರುವಂತ ಕೆಲಸ ಅವರು ಇವರು ಹೆಂಗ್ ಮಾತಾಡ್ಕೊಳ್ತಿದ್ದಾರೆ ಗೊತ್ತಾ? ಸರಿಯಾಗಿ ಅಂತೇಳಿ ಹೇಳಿದ್ರೆ ಅಪ್ಪನ ಮಾತನ್ನ ಕೇರ್ ಮಾಡಿಲ್ವಂತೆ ಪ್ರಿಯರೇ. ಅಪ್ಪನ ಮಾತನ್ನ ಕೇರ್ ಮಾಡಿಲ್ಲ ಅವರು. ನೋಡೋಣ ಸಂದರ್ಭ. ಅಪ್ಪನ ಮಾತನ್ನು ಕೂಡ ಲಕ್ಷ್ಯಕ್ಕೆ ತರಲಿಲ್ಲ. 2ನೇ ಅಧ್ಯಾಯ 22 ನಾನು ಓದ್ತೇನೆ. ಎಲಿಯ ತನ್ನ ಮಕ್ಕಳು ಎಲ್ಲ ಇಸ್ರಾಯೇಲರಲ್ಲಿ ನಡೆಸುತ್ತಿರುವುದನ್ನು ಅವರು ದೇವ ದರ್ಶನದ ಗುಡಾರದ ಬಾಗಿಲಿನಲ್ಲಿ ಸೇವೆ ಮಾಡುತ್ತಿರುವ ಸ್ತ್ರೀಯರೊಡನೆ ಸಂಗಮಿಸುತ್ತಿರುವುದನ್ನು ಕೇಳಿ ಅವರಿಗೆ ಎಲ್ಲಾ ಜನರಿಂದಲೂ ನಿಮ್ಮ ದುಷ್ಕೃತ್ಯಗಳನ್ನು ಕೇಳುತ್ತಿರುತ್ತೇನೆ. ಯಾಕೆ ಹೀಗೆ ಮಾಡುತ್ತೀರಿ? ಯಾಕೆ ಹೀಗೆ ಮಾಡ್ತಿದ್ದೀರಾ ನನ್ನ ಮಕ್ಕಳೇ? ಹೀಗೆ ಮಾಡಬಾರದಪ್ಪ. ನೀವು ಯೆಹೋವನ ಜನರನ್ನು ದುರ್ಮಾರ್ಗಕ್ಕೆ ಎಳೆಯುವವರಾಗಿದ್ದೀರೆಂದು, ಯೆಹೋವನ ಜನರನ್ನು ಕೆಟ್ಟ ದಾರಿಗೆ ದುರ್ಮಾರ್ಗಕ್ಕೆ ಎಳೆಯುವವರಾಗಿದ್ದೀರೆಂದು ಕೇಳಿದ್ದೇನೆ. ಇದು ಒಳ್ಳೆಯದಲ್ಲ. ಮನುಷ್ಯನು ಮನುಷ್ಯನಿಗೆ ಅಪರಾಧ ಮಾಡಿದರೆ ದೇವರು ಮಧ್ಯಸ್ಥಿಕೆಯನ್ನು ವಹಿಸುವ ದೇವರು ಬರ್ತಾರೆ. ಮನುಷ್ಯನು ಯೆಹೋವನಿಗೆ ಅಪರಾಧ ಮಾಡಿದರೆ, ಮನುಷ್ಯನು ದೇವರಿಗೇನೆ ಅಪರಾಧ ಮಾಡಿದರೆ ವಹಿಸುವವರಾರು? ಯಾರು ಬರ್ತಾರಪ್ಪ ನಿಲ್ಸಕ್ಕೆ? ಯಾರು ಬರ್ತಾರೆ ತಡೆಯೋದಕ್ಕೆ ಅಂತೇಳಿ ಎಷ್ಟು ಮುದ್ದಾಗಿ ಎಷ್ಟು ನೀಟಾಗಿ ಹೇಳಿದಾನಲ್ಲ ಅಪ್ಪ. ಹೇಳಿದ್ರು ಕೂಡ ಅವರು ತಮ್ಮ ತಂದೆಯ ಮಾತಿಗೆ ಕಿವಿಗೊಡಲಿಲ್ಲ. ಯೆಹೋವನು ಅವರನ್ನು ಸಾಯಿಸಬೇಕೆಂದಿದ್ದನಷ್ಟೇ. ಅಷ್ಟೇ. ಎಷ್ಟು? ಅಷ್ಟೇ. ಯಾಕೆ? ದೇವರ ಅವಕಾಶ ಕೊಟ್ಟಿದ್ದಾರೆ, ಚಾನ್ಸ್ ಕೊಟ್ಟಿದ್ದಾರೆ, ಸರಿಯಾಗಿಲ್ಲ. ಯಾವಾಗ್ಲೂ ಪಡೆಯರೆ ಗಮನಿಸ್ತಾರೆ. ಯಾರಾದ್ರೂ ಚಿಕ್ಕ ಮಕ್ಕಳು ದೊಡ್ಡವ್ರು ಹೇಳೋ ಮಾತಿಗೆ ಕಿವಿ ಕೊಡಿ. ದಯವಿಟ್ಟು ನಿಮಗಿಂತ ಅನುಭವದಲ್ಲಿ ದೊಡ್ಡವರು, ನಿಮಗಿಂತ ವಯಸ್ಸಿನಲ್ಲಿ ದೊಡ್ಡವರು, ನಿಮಗಿಂತ ತುಂಬಾ ಜೀವನವನ್ನ ನೋಡ್ಕೊಂಡ್ ಬಂದಿದ್ದಾರೆ ಅವ್ರು ಹೇಳೋ ಮಾತನ್ನ ಕಿವಿಗೊಟ್ಟು ಕೇಳಬೇಕಷ್ಟೇ. ಯಾವಾಗಾದ್ರೆ ಆ ಮಾತುಗಳಿಗೆ, ಅವ್ರ ಮಾತುಗಳಿಗೆ ನಾವು ಅಸಡ್ಡೆ ಮಾಡ್ಬಿಟ್ಟು ನನಗೆಲ್ಲಾ ಗೊತ್ತು ಅಂತ ನಾವು ಯಾವಾಗಾದ್ರೆ ಅಹಂಕಾರದ ಸ್ವಭಾವ ತೋರಿಸ್ತೇವಲ್ಲ ಪ್ರಿಯರೇ, ದೇವರು ಕೂಡ ಒಡೆದು ಬಿಡ್ತಾರೆ.
ದೇವರು ಸಹ ಹೊಡೆದು ಬಿಡ್ತಾರೆ. ಏಲಿಯ ಮಕ್ಕಳ ವಿಷಯದಲ್ಲಿ ದೇವರು ಏನ್ ಮಾಡ್ತಿದ್ದಾರೆ ಹೇಳಿ? ಹೊಡಿತಿದ್ದಾರೆ. ಸಾಯಿಸಬೇಕೆಂದಿದ್ದನಷ್ಟೇ. ಸಾಯಿಸುವಷ್ಟು ಕೋಪನ ದೇವರಿಗೆ, ಸಾಯಿಸುವಷ್ಟು ಕೋಪ, ಸಾಯಿಸುವಷ್ಟು ಕೋಪ ದೇವರಿಗೆ. ದೇವರು ಮೊದಲ ಪ್ರಯಾರಿಟಿ ಯಾರಿಗೆ ಕೊಡ್ತಾರೆ ಗೊತ್ತಾ? ನನ್ನ ನಾಮಕ್ಕೆ ಯಾವ ರೀತಿಯಾದಂತಹ ಅಪಕೀರ್ತಿ ಬರಬಾರದು. ಫಸ್ಟ್ ಪ್ರಯಾರಿಟಿ ನನಗೆ. ದೇವರು ಕೊಟ್ಟಂತ ಆಜ್ಞೆಗಳನ್ನ ನೀವು ಬೈಬಲ್ ಎಲ್ಲ ಓದಿದ್ರೆ ಅರ್ಥ ಆಗುತ್ತೆ. ದೇವರು ಕೊಟ್ಟಂತ ಆಜ್ಞೆಗಳಲ್ಲಿ ಫಸ್ಟ್ ಪ್ರಯಾರಿಟಿ ದೇವರದಾದ್ರೆ, ಸೆಕೆಂಡ್ ಪ್ರಯಾರಿಟಿ ತಂದೆ ತಾಯಿಗಳಿಗೆ ದೇವರು ಕೊಟ್ಟಿದ್ದಾರೆ, ಅಪ್ಪ ಅಮ್ಮನಿಗೆ ದೇವರು ಕೊಟ್ಟಿದ್ದಾರೆ. ಅಪ್ಪ ಅಮ್ಮನ ಮಾತು ನೀವು ಕೇಳಿಲ್ವಾ, ನಾಶ ಆಗುತ್ತೆ. ಅಲ್ವಾ? ಸಂಕನ ಆಗಿರ್ಬೋದಂತ. ಕೆಡ್ದಾಗಿರ್ಬೋದು ಸ್ವಲ್ಪ ಇದು, ಬಟ್ ಸ್ಟಿಲ್ ನಿಜವಾದ ಮಾತು. ಹಿಂಗೆ ಹೇಳಿದ್ರೆ ನಮ್ಗೆ ಅರ್ಥ ಆಗುತ್ತೆ. ತಂದೆ ತಾಯಿಗಳ ಮಾತು ನಾವು ಕೇಳಿಲ್ವಾ, ಹೋಯ್ತೀವಿ, ಮಣ್ಪಾಲ ಆಗೋಯ್ತೀವಿ. ತುಂಬಾ ಜನ ನಾವು ಅಂದ್ಕೊಳ್ತೇವೆ, ನನಗೆ ಗೊತ್ತು, ನಾನು ಮಾಡ್ತೇನೆ, ನನಗೆ ಅದು ಗೊತ್ತು, ಇದು ಏನು ಗೊತ್ತು, ಮಣ್ಣು ಗೊತ್ತು ನಮಗೆ. ಅವ್ರು ತಪ್ಪು ಅಂತ ಹೇಳಿದ್ಮೇಲೆ ಅದು ತಪ್ಪು, ಇದು ಸರಿ ಅಂತಂದ್ಮೇಲೆ ಅದು ಸರಿ ಅಷ್ಟೇ. ಅದನ್ನ ಬಿಡಕ್ ಹೇಳಿದ್ರ ಬಿಡಬೇಕು, ಇದನ್ನ ಹಿಡ್ಕೊಳಕ್ ಹೇಳಿದ್ರೆ ಹಿಡ್ಕೊಳ್ಬೇಕು. ಯಾಕಂದ್ರೆ ಅವರು ತುಂಬಾ ನೋಡ್ ಬಂದಿದ್ದಾರೆ. ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇರ್ತೀವಿ, ಅವರು 10ನೇ ಫ್ಲೋರ್ ಅಲ್ಲಿ ಇರ್ತಾರೆ ಅಂದ್ಮೇಲೆ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇತ್ಕೊಂಡು, ನನಗೆ ಕಾಣ್ತಿದೆ ನನ್ನ ಇಷ್ಟ ನೋ. 10th ಫ್ಲೋರ್ ಅಲ್ಲಿ ನಿಂತ್ಕೊಂಡು ಅವ್ರು ಹೇಳ್ತಾರೆ, ಇನ್ನು ಮೇಲ್ ಬರ್ಬೇಕು, ನೀನು ಮೇಲ್ ಬರ್ಬೇಕಾ? ಹಾ, ಮೇಲ್ ಬರ್ಬೇಕಂದ್ರೆ ಇದನ್ನ ನೀನ್ ಬಿಡು, ಇದನ್ನ ನೀನ್ ಹಿಡ್ಕೋ. ನಮಗೆ ಮೇಲ್ ಬರಕಿಲ್ಲ, ಇಲ್ಲೇ ಇರಬೇಕು ಅಂತ ನಾವು ಅಂದ್ಕೊಳ್ತೇವೆ. ಪ್ರಿಯ ಕ್ರೈಸ್ತ ದೇವರ ಮಕ್ಕಳು, ನಮ್ಮ ತಂದೆ ತಾಯಿಗಳು ನಮಗೆ ಮಾಡುವಂತ ಹಿತೋಪದೇಶ ನಮ್ಮ ಉದ್ಧಾರಕ್ಕಾಗಿ. ಯಾರು ಕೂಡ ಅಪ್ಪ ಅಮ್ಮ ಮಕ್ಕಳು ಹಾಳಾಗ್ಬೇಕು ಅಂತ ಅಂದ್ಕೊಳ್ಳಲ್ಲ, ಹಾಳಾಗೋದಕ್ಕೆ ಯಾರು ಮಾತಾಡಲ್ಲ. ಹಾಗಂತ ತಂದೆ ತಾಯಿಗಳು ಹೇಳಿದ್ರೆ ಕೇಳಬೇಕು, ಬೇರೆ ಯಾರು ಹೇಳಿದ್ರೆ ಕೇಳಲ್ಲ. ಇಲ್ಲ, ಹಿರಿಯರು ಯಾರೇ ಹೇಳಿದ್ರು ಕೂಡ ಅದು ಒಳ್ಳೇದಕ್ಕೆ, ದೊಡ್ಡವರು ಯಾರು ಹೇಳಿದ್ರು ಕೂಡ ಅದು ನಮ್ಮ ಉದ್ಧಾರಕ್ಕಾಗಿ. ಮಕ್ಕಳು ಹೇಳಿದ ಮಾತು ಕೇಳ್ತಿಲ್ಲ, ದೇವರ ನಿರ್ಣಯ ತಗೊಂಡು ಸಾಯಿಸಬೇಕೆಂದಿದ್ದಾನಷ್ಟೇ. ದೇವರು ಒಂದು ಸಲಿ ಸಾಯಿಸಬೇಕಂತ ಅಂದ್ಕೊಂಡ್ರೆ ಪ್ರಿಯರೇ, ಫಿಕ್ಸ್ ಆಗ್ಬಿಡಿ, ಅವರನ್ನ ಬದಲಾಗಲ್ಲ ಅಂತಷ್ಟೇ. ದೇವ್ರು ಸಾಯಿಸಬೇಕನ್ನುವಂತ ಡಿಸಿಷನ್ಗೆ ಬಂದ್ಬಿಟ್ರ ಅವರಿಂದ ಸತ್ರು ಬದಲಾಗಲ್ಲ ಅಷ್ಟೇ. ಅವ್ರು ಕನ್ಫರ್ಮ್ ನರಕಕ್ಕೆ ಹೋಗ್ಬಿಡ್ತಾರೆ. ಯುದ್ಧ ಬಂತು, ಯುದ್ಧದಲ್ಲಿ ಹೋಗ್ಬಿಟ್ಟಿದ್ದಾರೆ ಇವರಿಬ್ರು. ಯಾರು? ಓಫ್ನಿ ಫಿನೆಹಾಸ್ ಇಬ್ಬರು ಹೋಗ್ಬಿಟ್ಟಿದ್ದಾರೆ ಪ್ರಿಯರೇ, ಯುದ್ಧಕ್ಕೆ ಹೋಗಿದ್ದಾರೆ ಅಂತೆ. ಯುದ್ಧದಲ್ಲಿ ಇಬ್ಬರು ಸತ್ತೋದ್ರು. ಅದನ್ನ ನಾವು ಆಗ್ಲೇ ಓದ್ಕೊಂಡ್ವಿ. 4ನೇ ಅಧ್ಯಾಯ 14ನೇ ವಚನದಿಂದ ಓದೋಣ ಪ್ರಿಯರೇ. ಆ ದುಃಖ ಧ್ವನಿಯನ್ನು ಕೇಳಿ, ಆ ದುಃಖ ಧ್ವನಿಯನ್ನು ಕೇಳಿ, ಈ ಗದ್ದಲವೇನೆಂದು ವಿಚಾರಿಸಲು ಒಡನೆ ಆ ಮನುಷ್ಯನು ಏಲಿಯ ಬಳಿಗೆ ಬಂದು ಎಲ್ಲವನ್ನು ತಿಳಿಸಿದನು. ಏಲಿಯು 98 ವರ್ಷ, ಸೆಂಚುರಿ ಹೊಡೆಯಕ್ಕೆ ಹತ್ರದಲ್ಲಿದ್ದಾನೆ. 2 ವರ್ಷ ಸೆಂಚುರಿ, 100 ವರ್ಷ ಹೆಚ್ಚು ಕಡಿಮೆ. 98 ವರ್ಷದವನಾಗಿದ್ದನು. ಕಣ್ಣುಗಳು ಹಿಂಗಿ ಹೋಗಿ ಕಣ್ ಕಾಣ್ತಿಲ್ಲ. ಆ ಮನುಷ್ಯನು ಬಂದು ಏಲಿಗೆ ಹೇಳ್ತಿದ್ದಾನೆ, ನಾನು ಯುದ್ಧ ಭೂಮಿಯಲ್ಲಿದ್ದವನು, ಅಲ್ಲಿಂದ ಓಡ್ ಬಂದಿದ್ದೇನೆ ನಾನು ಅನ್ನಲು ಏಲಿಯು ಅವನನ್ನು, ನನ್ನ ಮಗನೇ ಏನ್ ವಿಷಯ ಹೇಳು. ಅವಾಗ ಓಡ್ ಬಂದವನು ಏಲಿಗೆ ಹೇಳ್ತಿದ್ದಾನೆ, ಇಸ್ರಾಯೇಲ್ಯರು ಫಿಲಿಸ್ಟಿಯರ ಕೈಯಲ್ಲಿ ಸೋತೋಗ್ಬಿಟ್ಟಿದ್ದಾರೆ, ಮಹಾ ಸಂಹಾರವಾಯಿತು. ನಿನ್ನ 2 ಮಕ್ಕಳಿದಾರ, ಮುದ್ದಾಗಿ ಬೆಳೆಸ್ದಲ್ಲ, ಪ್ರೀತಿಯಿಂದ ಬೆಳೆಸ್ದಲ್ಲ, ಪಾಸ್ಟರ್ಗಳು ಮಾಡಬೇಕು ಅಂತ ಮಾಡ್ದಲ್ಲ ನೀನು. ನಿನ್ನ 2 ಮಕ್ಕಳು ಓಫ್ನಿ ಫಿನೆಹಾಸ್, ನಿನಗೆ ಅರ್ಥ ಆಗಲ್ವೇನೋ? 2 ಮಕ್ಕಳಂದ್ರೆ ಓಫ್ನಿ ಫಿನೆಹಾಸ್, ದೊಡ್ಡವನು ಚಿಕ್ಕವನು ಸತ್ತೋದ್ರ. ಯಾರು ಸಾಯಿಸಿದ್ರು? ದೇವರೇ ಸಾಯಿಸಿದ್ರು. ಏಲಿಗೆ ಗೊತ್ತಿತ್ತು ಈ ವಿಷಯ, ನಮ್ಮ ಮಕ್ಕಳು ಹೋಯ್ತಾರೆ ಅಂತ ಗೊತ್ತಿತ್ತು. ಗೊತ್ತಾ? ಸಮುವೇಲನ ಕರೆದ್ಬಿಟ್ಟು, ಸಮುವೇಲನಿಗೆ ದೇವರು 3 ಸತಿ ಕರೆದು ಹೇಳಿರುವಂತ ವಿಷಯ ಏನಪ್ಪಾ ರಾತ್ರಿ ಅಂತಂದ್ರೆ, ಅದೇ ಕೆಟ್ಟೋಗ್ಬಿಟ್ಟಿದ್ದಾರೆ, ನಿಮ್ ದೊಡ್ಡ ಪಾಸ್ಟರ್ ಮಕ್ಕಳು ಕೆಟ್ಟೋಗ್ಬಿಟ್ಟಿದ್ದಾರೆ, ಅವ್ರನ್ನ ಎತ್ತು ಬಿಡ್ತೀನಿ ನಾನು, ಸಾಯಿಸ್ಬಿಡ್ತೀನಿ ನಾನು. ಅವ್ರು ಮುದುಕರಾಗೋವರೆಗೂ ಯಾರು ಇರಲ್ಲ ಮನೆಯಲ್ಲಿ, ಅಂದ್ರೆ ವಯಸ್ಸಿನಲ್ಲಿ ಇರಬೇಕಾದ್ರೆ ಸತ್ತೋಗ್ತಾರೆ. ಈ ವಿಷಯ ಎಲ್ಲಿ ಗೊತ್ತಿತ್ತು. ಮಕ್ಕಳು ಸತ್ತೋಗಿದ್ದಾರೆ. ದೇವರ ಮಂಜೂಷವು ಶತ್ರುವಶವಾಯಿತು ಎಂದು ತಿಳಿಸಿದನು. ಇದು ಇಂಪಾರ್ಟೆಂಟ್. ಮಂಜೂಷ ಅಂದ್ರೆ ಏನರ್ಥ? ಮಂಜೂಷ ದೇವರಿರುವಂತ ಸ್ಥಳ.
ದೇವರು ಇಸ್ರಾಯೇಲ್ಯರೊಂದಿಗೆ ಇದ್ದಾನೆ ಎನ್ನುವುದಕ್ಕೆ ರುಜುವೇ ಮಂಜೂಷ. ಈ ಮಂಜೂಷ ಯಾರ ಪಾಲಾಯ್ತಂತೆ? ಶತ್ರುವಶವಾಯಿತು. ಈ ಮಾತು ಕೇಳಿದ ತಕ್ಷಣ 98 ವರ್ಷದ ಮುದುಕ, ಕಣ್ಣು ಕಾಣದಿರುವಂತ ಮುದುಕ, ಸ್ಥೂಲ ಮೈ ದಪ್ಪ ಜಾಸ್ತಿ ಆಗ್ಬಿಟ್ಟಿದ್ದಾನೆ. ಮದುವೆ ಏನು ಮುದುಕನಾದ್ಮೇಲೆ ಮೈ ಜಾಸ್ತಿ ಆಗ್ಬಿಟ್ಟಿದೆ, ದಪ್ಪ ಆಗ್ಬಿಟ್ಟಿದೆ. ಸ್ಥೂಲಕಾಯನಾದಂತ ಮುದುಕ ಚೇರಿಂದ ಬಿದ್ದು ಬಾಗಿಲಿಗೆ ಒಡಕೊಂಡು ಕುತ್ತಿಗೆ ಮುರಿದು ಆಲ್ರೆಡಿ ಮಕ್ಕಳಿಬ್ರು ಸತ್ತೋಗಿದ್ದಾರೆ ಅಲ್ಲ. ಮರಣಗಳ ಮೇಲೆ ಮರಣ. ಅಪ್ಪನು ಕೂಡ ಸತ್ತದ. ಈ ಮಾತನ್ನ ಪಕ್ಕದಲ್ಲಿಂದ ಸೊಸೆ ಕೇಳಿಸ್ಕೊಳ್ತಿದ್ದಾಳೆ. ಸೊಸೆ ಯಾವ ಸೊಸೆ? ಫಿನೆಯಾಸನ ಹೆಂಡತಿ, ಎರಡನೇ ಮಗನ ಹೆಂಡತಿ. ಫಿನೆಯಾಸನ ಹೆಂಡತಿಯಾದ ಅವನ ಸೊಸೆಯು ದಿನ ತುಂಬಿ ಗರ್ಭಿಣಿಯಾಗಿದ್ದು ದೇವರ ಮಂಜೂಷವು ಶತ್ರುವಶವಾದದ್ದನ್ನು, ಮಾವನು ಗಂಡನು ಹತವಾದದ್ದನ್ನು ಕೇಳಿದೊಡನೆ ಪ್ರಸವ ವೇದನೆಯುಂಟಾಗಿ ಮಗುವನ್ನು, ಆ ಭಯಕ್ಕೆ ಮಗು ಬಂದು, ಆ ಭಯಕ್ಕೆ ಗರ್ಭಸ್ರಾವ, ಆ ಭಯಕ್ಕೆ ಮಗ ಗರ್ಭಿಣಿಯಾದಂತ ಆಕೆಗೆ ಮಗು ಹೊರಗೆ ಬಂದ್ಬಿಡ್ತು. ಎಸ್, ಭಯಂಕರವಾಗಿರುತ್ತೆ ದೇವರ ವಾಕ್ಯ, ದೇವರ ಮಾತುಗಳೆಲ್ಲ ನಾವು ಕೇಳಿದಂತೆ ನಡುಗುತ್ತೆ, ಬೆವರು ಬರುತ್ತೆ. ದೇವರ ಮಾತನ್ನ ನಾವು ಕೇಳಿಲ್ಲ ಅಂದ್ರೆ ದೇವರು ಬೆದರಿಸಬೇಕು, ದೇವರಿಗೆ ಎದುರಿಸಬೇಕಂದ್ರೆ ಎಷ್ಟೋ ಹೊತ್ತು ತಗೊಳ್ಳೋದಿಲ್ಲ. ದೇವರ ಎದುರಿಸೋದೊಳಗಡೆ ನಾವು ಸರಿ. ಬೆನ್ನುಲು ಒಣಕು ಪುಟ್ಟಿಸ್ತಾ ಅಂತಾರಲ್ಲ ತೆಲುಗಲ್ಲಿ, ನಡುಗುತ್ತೆ, ತಡ್ಕೊಳಕ್ಕಾಗಲ್ಲ, ಇರಕ್ಕಾಗಲ್ಲ, ಕಾಲ್ ನಡುಗುತ್ತೆ. ದೇವರು ಹೆದರ್ಸಬೇಕು ಅಂತ ಅಂದ್ಕೊಂಡ್ರೆ ಎಷ್ಟು ಕ್ಷಣ ಮಾತ್ರದಲ್ಲಿ ದೇವರು ಹೆದರ್ಸೋದಕ್ಕೆ ಶಕ್ತನಾಗಿದ್ದಾನೆ. ಏಲಿನ ಹೆದರ್ಸಿದಾನೆ, ಏಲಿ ಮಕ್ಕಳನ್ನೇ ಸರಿಯಾಗಿಲ್ಲ. ಹೆಂಡತಿ ಈ ವಿಷಯ ಎಲ್ಲ ಕೇಳಿದ ತಕ್ಷಣ, ಸೊಸೆ ಈ ವಿಷಯ ಎಲ್ಲ ಕೇಳಿದ ತಕ್ಷಣ, ಗರ್ಭ ತುಂಬಿದವಳಾಗಿ ದಿನ ತುಂಬಿದವಳಾಗಿದ್ದ ತಕ್ಷಣ ಆಕೆ ಮಗನನ್ನ ಪಡೆದು, ಪಕ್ಕದವರೆಲ್ಲ ಹೇಳ್ತಿದಾರೆ ನಿನ್ ಗಂಡು ಮಗ ಆಗ್ಬಿಟ್ಟಿದ್ದಾನೆ, ನೀನ್ ಚಿಂತೆ ಮಾಡಬೇಡ, ಧೈರ್ಯವಾಗಿರು ಅಂತ ಹೇಳ್ತಿರ್ತಾರೆ. ಹೆಂಡತಿಗೆ ಹೇಳ್ತಾರೆ, ಆ ಸೊಸೆಗೆ ಹೇಳ್ತಿರ್ತಾರೆ ನೋಡಿ. ಆಕೆಯು ಸಾಯುವ ಸಮಯದಲ್ಲಿ ಬಳಿಯಲ್ಲಿ ನಿಂತಿದ್ದ ಸ್ತ್ರೀಯರು ಭಯಪಡಬೇಡ, ಮಗನನ್ನು ಎತ್ತಿದ್ದೇನೆ, ಗಂಡು ಮಗ ನಿನ್ಗೆ, ಗ್ರೇಟ್ ನೀನು, ಮಗನನ್ನು ಎತ್ತಿದ್ದೇನೆ ಎಂದು ಹೇಳಿದರು. ಆಕೆಯು ಅವರ ಮಾತಿಗೆ ಲಕ್ಷ್ಯ ಕೊಡಲಿಲ್ಲ, ಕೇರ್ ಮಾಡಿಲ್ಲ, ಪ್ರತ್ಯುತ್ತರವೂ ಕೂಡ ಕೊಡಲಿಲ್ಲ. ದೇವರ ಮಂಜೂಷವು ಶತ್ರುವಶವಾದದ್ದನ್ನು ಮಾವನು ಗಂಡನು ಮೃತಿ ಹೊಂದಿದ್ದರಿಂದಲೂ ಮಹಿಮೆಯು ಇಸ್ರಾಯೇಲ್ಯರನ್ನು ಬಿಟ್ಟು ಹೋಯಿತೆಂದು ಹೇಳಿ ಆ ಕೂಸಿಗೆ ಇಕ್ಕಾಬೋದೆಂದು ಹೆಸರಿಟ್ಟಳು. ಯಾರ ಮಹಿಮೆ ಹೋಯ್ತಂತೆ? ಎಲ್ಲಿಂದ ಹೋಯ್ತು? ದೇವರ ಮಾತು ನಾವಾಗಲಿ ನಮ್ಮ ಕುಟುಂಬದವರಾಗಲಿ ಕೇಳಿಲ್ವಾ, ದೇವರ ಮಹಿಮೆ ನಮ್ಮಿಂದ ಹೊರಟೋಗುತ್ತೆ. ದೇವರ ಪ್ರಸನ್ನತೆ ನಮ್ಮ ಕುಟುಂಬದಿಂದ ಹೊರಟೋಗುತ್ತೆ. ದೇವರ ಆ ಒಂದು ಪ್ರೀತಿ ನಮ್ಮ ಕುಟುಂಬದಿಂದ ಹೊರಟೋಯ್ತಾ ನಮ್ಮ ಜೀವನದಲ್ಲಿ ಏನ್ ನಡೆಯುತ್ತೋ ನಮ್ಗೆ ಅರ್ಥ ಆಗಲ್ಲ. ನಮ್ಮ ಜೀವನದಲ್ಲಿ ಏನ್ ನಡೀತಿದೆಯೋ ಕೂಡ ನಮ್ಗೆ ಅರ್ಥ ಆಗದಿರುವಂತ ಪರಿಸ್ಥಿತಿಗಳಲ್ಲಿ ನಾವು ಇರ್ತೇವೆ. ಅದಕ್ಕೆ ಆ ಅಮ್ಮ ಮಗನಿಗೆ ಸಾಯ್ಬೇಕಾದ್ರೂ ಕೂಡ ಅವ್ರ ಮಾತು ಧೈರ್ಯವಾಗಿರು, ತಲೆ ಕೆಡಿಸ್ಕೋಬೇಡ, ನಿನ್ ಗಂಡು ಮಗನನ್ನ ಪಡೆಯಲಿ ಅಂತ ಏನೇನೋ ಹೇಳ್ತಿದ್ದಾರೆ. ಆದ್ರೂ ಕೂಡ ಈಗ ತಲೆ ಕೆಡಿಸ್ಕೊಳ್ತಿಲ್ಲ. ದೇವರ ಮಹಿಮೆ ಹೋಗ್ಬಿಟ್ಟಿದೆ ಇಸ್ರಾಯೇಲ್ಯರೊಂದಿಗೆ. ದೇವರಿಲ್ಲ ಇಸ್ರಾಯೇಲ್ಯರ ಜೊತೆಗೆ. ಹೆಂಗ್ ಬದುಕ್ತಾರೆ ಇಸ್ರಾಯೇಲ್ಯರು? ದೇವರಿಲ್ಲ ಅಂದ್ರೆ ಹೆಂಗ್ ಬದುಕ್ತಾರೆ? ಆ ಟೆನ್ಷನ್ ಅಲ್ಲಿ, ಆ ಚಿಂತೆಯಲ್ಲಿ ಮಗನಿಗೆ ಏನಂತ ನಾಮಕರಣ ಮಾಡ್ತಿದ್ದಾಳೆ? ಅದ್ರ ಅರ್ಥನೇ ದೇವರ ಮಹಿಮೆ ಇಲ್ಲ ಇಸ್ರಾಯೇಲ್ಯರು. ದೇವರ ಮಹಿಮೆ ಹೊರಟಾಯ್ತು. ಈ ದಿನ ಪ್ರಿಯ, ನಮ್ಮ ಕುಟುಂಬಗಳಲ್ಲಿ ದೇವರ ಮಹಿಮೆ ಇದೆ, ದೇವರ ಪ್ರಸನ್ನತೆ ಇದೆಯಾ? ಯಾವಾಗಾದರೆ ದೇವರ ಮಾತುಗಳು ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಹೃದಯದಲ್ಲಿ ಇರುತ್ತೋ ಪ್ರಿಯರೇ, ದೇವರ ವಾಕ್ಯದ ಪ್ರಸನ್ನತೆ, ದೇವರ ಆ ಒಂದು ಮಹಿಮೆ ನಮ್ಮ ಜೀವನದಲ್ಲಿ ಇರುತ್ತೆ, ನಮ್ಮ ಕುಟುಂಬದಲ್ಲಿ ಇರುತ್ತೆ, ನಮ್ಮ ಸಭೆಯಲ್ಲಿರುತ್ತೆ. ದೇವರ ವಾಕ್ಯವನ್ನ ನಿರ್ಲಕ್ಷ್ಯ ಮಾಡಿದೀವ, ತಳ್ಳಿ ಬಿಟ್ಟಿದ್ದೇವ, ಅಸಡ್ಡೆ ಮಾಡಿದ್ದೇವ, ಏಲಿಯ ಕುಟುಂಬದ ಹಾಗೆ ನಮ್ಮ ಕುಟುಂಬ ಆಗತ್ತೆ. ಇದು ಸತ್ಯವೇದದಲ್ಲಿ ದೇವರು ಬರೆಸಿರುವಂತ ಮಾತು. ನಾನು ಬರ್ಕೊಂಡು ಬಂದಿರುವಂತ ಮಾತಲ್ಲ ಇದು. ನಾನೇನೋ ಬರ್ಕೊಂಡು ಇಲ್ಲ, ದೇವರು ಬರೆಸಿ. ಪ್ರಿಯ ದೇವರ ಮಕ್ಕಳೇ, ದೇವರಿಗೋಸ್ಕರ ಜೀವಿಸು. ದೇವರ ಮಾತುಗಳಿಗೆ ವಿಧೇಯರಾಗಿ ಬದುಕೋಣ. ನಾವು ಕೇಳಿರುವಂತಹ ಮಾತುಗಳು ಮೊದಲು ನಿಮ್ಮ ಹೃದಯದಲ್ಲಿರಬೇಕು. ಅವುಗಳನ್ನ ತಂದೆ ತಾಯಿಗಳಿದ್ದಾರೆ, ತಂದೆ ತಾಯಿಗಳೇ ನಿಮ್ಮ ಮಕ್ಕಳನ್ನು, ತಂದೆ ತಾಯಿಗಳೇ ನಿಮ್ಮ ಮಕ್ಕಳನ್ನು
ದೇವರಲ್ಲಿ ಬೆಳೆಸೋದ್ರಲ್ಲಿ ಫೇಲ್ ಆಗಬೇಡಿ ಪ್ಲೀಸ್. ಅವ್ನು ದೊಡ್ಡವನಾದ್ಮೇಲೆ ಸರಿ ಆಗ್ತೇನೆ ಅಂತ ಅಂದ್ಕೊಂಡ್ರೆ ತಪ್ಪು. ನಮ್ಮ ಮನೆ ಪಕ್ಕದಲ್ಲಿ ತುಂಬಾ ಜನ ಇದ್ದಾರೆ, ಅಪ್ಪ ಅಮ್ಮಂದ್ರು ಓ ಅಂತ ಮಕ್ಕಳನ್ನ ಇಡ್ತಾರೆ. ಏನ್ ಮಾಡ್ತಾರೆ ಗೊತ್ತಾ? ಬಿಟ್ಬಿಡ್ತಾರೆ ರೋಡ್ಗೆ. ಅವ್ನಿಗೆ ಇಷ್ಟ ಬಂದಂಗೆ ಬದುಕ್ತಾನೆ, ಇಷ್ಟ ಬಂದಂಗೆ ಪೊರ್ಕಿ ಹಾಕ್ತಾನೆ, ಬೀದಿ ಬೀದಿ ಸುತ್ತಾಡ್ತಾನೆ, ಎಲ್ಲಿಲ್ದಿರೋ ಹೊಲಸು ಮಾತೆಲ್ಲ ಮಾತಾಡ್ತಿರ್ತಾನೆ. ಅವ್ನು ಒಂದು ವಯಸ್ಸಿಗೆ ಬಂದ ಮೇಲೆ ಹೋಗಿ ಕೇಳಿ, ಯಾಕಮ್ಮ ಹಿಂಗ ಆಯ್ತಿದ ನಿಮ್ಮ ಮಗ, ಸ್ವಲ್ಪ ಸರಿ ಮಾಡಿ. ಇಲ್ಲ, ಅವ್ನು ಹೇಳಿದ ಮತ್ತೆ ಕೇಳ್ತಿಲ್ಲ, ಸ್ಕೂಲ್ಗೆ ಹಾಕ್ಬಿಡ್ತೀನಿ. ಸ್ಕೂಲ್ಗೆ ಹಾಕ್ಬಿಡ್ತೀನಿ. ಸ್ಕೂಲ್ಗೆ ಹಾಕೇನಾದ್ರು ಉದ್ಧಾರ ಆದ್ನ? ಏನೂ ಇಲ್ಲ, ಇನ್ನೂ ಜಾಸ್ತಿ ಹಾಳಾದ. ಉದ್ಧಾರ ಅಂತೂ ಆಗಿಲ್ಲ, ಇನ್ ಸ್ವಲ್ಪ ಜಾಸ್ತಿ ಹಾಳಾದ. ಅವನಿಗೆ ಮದುವೆ ವಯಸ್ಸು ಬಂದಿದ ತಕ್ಷಣ ಅಪ್ಪ ಅಮ್ಮ ಹೇಳ್ತಾರೆ ಮದುವೆ ಮಾಡಿದ್ರೆ ಸರಿ ಹೋಗ್ತಾನೆ. ಸರಿ ಹೋಯ್ತಾನ? ಬಂದ ಹುಡುಗಿನೂ ಕೂಡ ಹಾಳು ಮಾಡ್ತಾನೆ. ಸರಿ ಅಲ್ಲ, ನಾಶ ಆಗ್ತಾನೆ, ಅವನು ನಾಶ ಆಗ್ತಾನೆ, ಬಂದಿರುವಂತಹ ಕುಟುಂಬವನ್ನು ಕೂಡ ನಾಶ ಮಾಡ್ತಾನೆ. ಏನೋ ಏನೋ ಮಾಡಿದ್ರೆ ಸರಿ ಆಗಲ್ಲ ಪ್ರಿಯರೇ. ಯಾರೋ ಬಂದು ಸರಿ ಮಾಡ್ತಾರೆ ಅಂದ್ರೆ ಯಾರು ಸರಿ ಆಗಲ್ಲ. ನಮ್ಮನ್ನು ನಾವೇ ಸರಿ ಮಾಡ್ಕೊಳ್ಬೇಕು, ನಮ್ಮ ಮಕ್ಕಳನ್ನ ನಾವೇ ಸರಿ ಮಾಡಿಕೊಳ್ಳಬೇಕು. ಹಾಗಾಗಿ ನಾವು ಸರಿ ಆಗೋಣ. ಮೊದಲು ನಾವು ವಿಧೇಯರಾಗಬೇಕು ದೇವರಿಗೆ, ನಾವು ವಿಧೇಯರಾಗಬೇಕು, ನಾವು ಪರ್ಫೆಕ್ಟ್ ಆಗಿರ್ಬೇಕು ದೇವರ ಹತ್ರ. ನಂತರ ಆಮೇಲೆ ನಾವು ನೋಡ್ಕೊಳ್ಳೋಣ. ಮೊದಲು ನಾವಿರ್ಬೇಕು ತಾನೆ. ನೀರು ಸುನಾಮಿ ಬಂತು ಅಂತ ಅನ್ಕೊಳ್ಳಿ. ಇಲ್ಲಿ ಬೆಂಗಳೂರಲ್ಲಿ ಇದುವರೆಗೂ ಬಂದಿಲ್ಲ, ಬಂತು ಅನ್ಕೊಳ್ಳಿ, ಹೊಡ್ಕೊಂಡು ಹೋಯ್ತಿದೀವಿ. ನಮ್ಮ ಜೊತೆಗೆ ಇನ್ನೊಬ್ಬನು ಕೂಡ ಪಕ್ಕದಲ್ಲಿ ಹೊಡ್ಕೊಂಡ್ ಬರ್ತಾವ ನಮ್ಮ ಜೊತೆಗೆ. ಇವಾಗ ಅವನ್ನ ಕಾಪಾಡಬೇಕನ್ನೋ ಉದ್ದೇಶ ಒಳ್ಳೇದೆ, ಹೌದಾ? ನನ್ನ ಪಕ್ಕದಲ್ಲಿ ಅವನು ಹೊಡ್ಕೊಂಡ್ ಬರ್ತಿದ್ದಾನೆ, ಅವನ್ನ ಕಾಪಾಡೋದು. ಅವ್ನ್ ಕಾಪಾಡ್ಬೇಕಂದ್ರೆ ನಿನಗೆ ಆ ಥರ ಇರ್ಬೇಕಲ್ವಾ? ಅವ್ನ್ ಕಾಪಾಡ್ಬೇಕಂತಂದ್ರೆ ನಿನಗ್ ಗ್ರಿಪ್ ಇರ್ಬೇಕಂದ್ರೆ, ನೀನ್ ಏನೋ ಒಂದ್ ಹಿಡ್ಕೊಂಡು ನಿನಗೇನೋ ಒಂದು ಗ್ರಿಪ್ ಇದ್ರೆ ನೀನ್ ಒಬ್ಬನಲ್ವಲ್ಲ 10 ಜನ ಹಿಡ್ಕೊ. ನಿನ್ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ಹಿಡ್ಕೊ, ಬೇಡ ಅಂತ ಹೇಳಲ್ಲ. ನನಗೇ ಗ್ರಿಪ್ ಇಲ್ಲ, ಅವ್ನ ಹಿಡ್ಕೊಂಡು ನಾನೇನ್ ಮಾಡ್ಲಿ? ಇಬ್ರು ಒಟ್ಟಿಗೆ ಹೊಡ್ಕೊಂಡು ಹೋಗುವ? ನೋ. ಮೊದಲು ನಾವು ನಿಲ್ಲಬೇಕು ದೇವರು, ಮೊದಲು ನಾವು ಕಲಿಬೇಕು ವಾಕ್ಯ, ಮೊದಲು ನಾವು ಸ್ಥಿರವಾಗಿ ನಿಲ್ಲಬೇಕು. ನಂತರ ನೋಡ್ಕೊಳ್ಳೋಣ ಬೇರೆಯವ್ರನ್ನ ಕಾಪಾಡೋ ವಿಷಯದಲ್ಲಿ. ಮೊದಲನೇದ್ರಲ್ಲೇ ನಾವು ಸೆಟ್ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಬೇರೆಯವ್ರನ್ನ ಕುರುಡನ್ಗೆ ದಾರಿ ತೋರಿಸಿದ್ರೆ ಎಲ್ಗೋಯ್ತಾರೆ? ಇಬ್ರು ಹೋಯ್ತಾರೆ. ಒಬ್ಬನಿಗಾದ್ರೂ ಕಣ್ಣಿದ್ರೆ ಚೆನ್ನಾಗಿರುತ್ತೆ. ಕಣ್ಣುಳ್ಳವರಾಗಿ ಜೀವಿಸೋಣ. ನಾವು ಕಣ್ಣಿದೆ, ಸೈತಾನ ಏನ್ ಮಾಡ್ಬಿಟ್ಟಿದ್ದಾನೆ? ಕಟ್ಬಿಟ್ಟಿದ್ದಾನೆ. ಕೋರ್ಟಲ್ಲಿ ಇರುತ್ತಲ್ಲ ನ್ಯಾಯ ದೇವತೆ, ಆ ದೇವತೆ ಕಣ್ಣಿಗೆ ಏನ್ ಕಟ್ಬಿಟ್ಟಿರ್ತಾರೆ? ಹಂಗೆ ಸೈತಾನ ನಮ್ಗೆ ಏನ್ ಮಾಡ್ಬೇಕು? ನಾವೆಲ್ಲರೂ ಒಳ್ಳೆಯವರೇ, ವಾಕ್ಯ ಕೇಳ್ತಿರ್ತೇವೆ, ಕಣ್ಣಿಗೆ ಬಂದು ಕಟ್ಬಿಟ್ಟು ಅಷ್ಟೇ, ಮುಗೋಯ್ತು. ಕಣ್ಣು ದೇಹಕ್ಕೆ ದೀಪ. ಅದು ಹಾಳಾಗೋಯ್ತಾ? ಅದು ಕೆಟ್ಟೋಯ್ತಾ? ದೇಹವೆಲ್ಲ ಕೆಟ್ಟೋಗುತ್ತೆ. ಸೈತಾನನ ಬಂದ್ ಮಾಡೋ ಕೆಲಸನೇ ಅಷ್ಟೇ, ಕಣ್ ಕಟ್ಬಿಡ್ತಾನೆ. ಏನೇ ಮಾಡೋ ನೀನ್ ಸರಿ ಅಂತಾನೆ ಅಷ್ಟೇ, ಮುಗಿದೋಯ್ತು, ಚಾಪ್ಟರ್ ಕ್ಲೋಸ್. ದೇವರು ಕೂಡ ಒಂದಿನ ನಿರ್ಣಯ ತಗೊಳ್ತಾನೆ, ಇವನನ್ನ ಸಾಯಿಸಬೇಕೆಂದಿದ್ದೇನಷ್ಟೇ. ಅವಾಗ ಆಕ್ಸಿಡೆಂಟ್ ಅಲ್ಲಿ ಹೋಯ್ತು. ತುಂಬಾ ಜನ ಅದು ಹೆಂಗ್ ಬಿತ್ತೋ ಮೇಲಿಂದ ಬಿತ್ತು ಸತ್ತೋದ. ಹೆಂಗ್ ದೇವ್ರು ಬೀಳ್ಸ್ಬಿಟ್ರ ಅದನ್ನ ಅಷ್ಟೇ. ದುಷ್ಟರ ತಲ ಮೀದಿಗೆ ಫೆಳ್ಳು ನದಿಗುನು ಅಂತ ಯೆರೆಮೀಯ ಗ್ರಂಥದಲ್ಲಿ ಇರುತ್ತೆ. ದುಷ್ಟರ ತಲ ಮೀದಿಗೆ ಫೆಳ್ಳು ನದಿಗುನು. ಆಯ್ತು, ದೇವರಿಗೋಸ್ಕರ ಜೀವಿಸೋಣ, ನಾವು ವಿಧೇಯರಾಗಿ ಜೀವಿಸೋಣ. ನಮ್ಮ ಸುತ್ತಲಿರುವಂತವರನ್ನು ಕೂಡ ದೇವರಿಗೋಸ್ಕರ ಜೀವಿಸೋಣ. ಈ ಜೀವನ ಶಾಶ್ವತ, ದಯವಿಟ್ಟು ನೆನಪಿಟ್ಕೊಳ್ಳಿ. ಈ ಉಸಿರು ಹಾಗಂತೇಳಿ ನಾವು ಬದುಕ್ಬಿಟ್ಟಿರ್ತೀವಿ ಭೂಮಿ ಮೇಲೆ, ಇಲ್ಲ, ಸಾಯ್ತೀವಿ ಒಂದಿನ ಸಾಯ್ತೀವಿ. ಬಟ್ ಸಾಯೋದ್ರೊಳಗೆ ದೇವರಿಗೋಸ್ಕರ ಸಾಯೋದ್ರೊಳಗೆ ದೇವರಿಗೆ ವಿಧೇಯರಾಗಿ ಜೀವಿಸೋಣ. ಇದು ಲೋಕದಲ್ಲಿರುವವರಿಗೆ ಹುಚ್ಚು ಮಾತಾಗಿರಬಹುದು, ಅದೇ ಕ್ರಿಸ್ತನಲ್ಲಿರುವಂತ ನಮಗೆ ಜೀವದ ಮಾತು, ದೇವರ ಶಕ್ತಿ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಮಾಡಿ ಪ್ರಾರ್ಥನೆ. ಶರಣಂ ನೀ ಶರಣಂ, ಶರಣಂ ನೀ ಶರಣಂ, ಶರಣಂ ನೀ ಶರಣಂ, ಶರಣಂ ನೀ ಶರಣಂ. ಇದಿಗೋ ದೇವಾ ನಾ ಜೀವಿತಂ, ಆಪಾದಮಸ್ತಕಂ ನೀಕಂಕಿತಂ. ಇದಿಗೋ ದೇವಾ ನಾ ಜೀವಿತಂ.
తగినట్లు జీవించనైతి పలుమారు వైదొలగినాను నీ పరలోక దర్శనము నుండి విలువైన నీ దివ్య పిలుపుకు నే తగినట్లు జీవించనైతి అయినా నీ ప్రేమతో నన్ను దరి చేర్చినావు అందుకే గైకొనుము దేవా ఈ నా శేష జీవితం ఇదిగో దేవా నా జీవితం ఆపాదమస్తకం నీకంకితం ఇదిగో దేవా నా జీవితం ఆపాదమస్తకం నీకంకితం. ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ನನ್ನ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತನೆ, ಈ ದಿನ ನಿಮ್ಮ ಬೆಳವುಳ್ಳ ಮಾತುಗಳನ್ನು, ಶ್ರೇಷ್ಠವಾದ ಮಾತುಗಳನ್ನು ನಮ್ಮ ಕಿವಿಗಳಿಗೆ ನೀವು ತಿಳಿಸಿದಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಈ ಕೇಳಿದಂತಹ ಮಾತುಗಳನ್ನು ಬಿಟ್ಟು ಬಿಡದ ನಮ್ಮ ಹೃದಯಗಳಲ್ಲಿ ಇಟ್ಟುಕೊಂಡು ಭದ್ರ ಮಾಡಿಕೊಳ್ಳುವರಾಗಿರುವಂತ ನಿಮಗೆ ಸಹಾಯ. ಮಾತುಗಳು ನಮ್ಮ ಹೃದಯವೆಂಬ ಅಲಿಗೆಗಳ ಮೇಲೆ ಬರೆದುಕೊಂಡು ಅದನ್ನು ಭದ್ರ ಮಾಡಿಕೊಳ್ಳುವಂತೆ ನಿಮ್ಮ ಆತ್ಮನ ಸಹಾಯವನ್ನು ನಮಗೆ ಒದಗಿಸಿಕೊಡುತ್ತೇನೆ. ಈ ಮಾತುಗಳನ್ನು ಕೇಳಿರುವಂತ ಚಿಕ್ಕವರಿಂದ ದೊಡ್ಡರವರೆಗೂ ಕರ್ತನೆ, ನಿಮ್ಮಿಂದ ದೂರವಾಗದೆ ತಮ್ಮನ್ನು ತಾವು ಸರಿ ಮಾಡಿಕೊಂಡು ತಮ್ಮ ಸುತ್ತಲಿರುವಂತ ಸಮಾಜವನ್ನ ಸರಿ ಮಾಡುವಂತವರಾಗಿರುವಂತ ಸಹಾಯ ಮಾಡಿ. ಮುಖ್ಯವಾಗಿ ದೇವರೇ, ನೀವು ನಮಗೆ ಕೊಟ್ಟಂತ ಕುಟುಂಬ, ದೇವರೇ ನೀವು ನಮಗೆ ಕೊಟ್ಟಂತ ಈ ಒಂದು ವೈವಾಹಿಕ ಈ ಸಂಸಾರದ ಜೀವನವನ್ನು ಕರ್ತನೆ ನಿಮ್ಮಲ್ಲಿ ಬೆಳೆಸುವಂತೆ ಸಹಾಯ ಮಾಡಿ, ನಿಮ್ಮಲ್ಲಿ ನಿಲ್ಲಿಸುವಂತೆ ಕೃಪೆ ತೋರಿಸಿ. ದೇವರೇ, ನಿಮ್ಮ ಮುಂದೆ ನಾವು ನಿಂತಾಗ, ದೇವರೇ ನಿಮ್ಮ ಸಮ್ಮುಖದಲ್ಲಿ, ನಿಮ್ಮ ಪ್ರಸನ್ನತೆಯಲ್ಲಿ, ನಿಮ್ಮ ಬರೋಣದಲ್ಲಿ ನಾವು ನಿಂತಾಗ ಕರ್ತನೆ, ನಾವು ನಮ್ಮ ಮಕ್ಕಳನ್ನು ಬೆಳೆಸುವುದರ ವಿಷಯದಲ್ಲಿ, ನಾವು ನಮ್ಮ ಕುಟುಂಬವನ್ನ ಕಟ್ಟಿಕೊಳ್ಳುವುದರ ವಿಷಯದಲ್ಲಿ ನಾನು ಫೇಲ್ ಆಗಿದ್ದೇನೆ ಎಂಬುದಾಗಿ ನಾವು ತಲೆ ತಗ್ಗಿಸದೆ ಕರ್ತನೆ ತಲೆ ಎತ್ತಿ, ದೇವರೇ ನಾನು ನನ್ನ ಮನೆಯವರು ನಿನ್ನನ್ನೇ ಸೇವಿಸಿದ್ದೇವೆ ಎಂಬ ಧೈರ್ಯದಿಂದ ಹೇಳುವ ಮಾತಾಗಿ ನಮ್ಮ ಹೃದಯದಲ್ಲಿ ನೀವು ತುಂಬಿಸಿ ಆ ಧೈರ್ಯವನ್ನು ನಮ್ಮಲ್ಲಿ ನೀವು ಇಡಿ. ನಿಮ್ಮ ಚಿತ್ತವನ್ನು ನೆರವೇರಿಸುವಂತೆ ನಮಗೆ ಸಹಾಯ ಮಾಡಿ ಕರ್ತನೆ. ಈ ಬಲವನ್ನು ನೀವು ನಮಗೆ ಕೊಟ್ಟು ನಡೆಸುತ್ತೀರಾ ಎಂದು ನಾವು ನಂಬುತ್ತಿದ್ದೇವೆ. ನಾವು ಬಲಹೀನರೇ ಕರ್ತನೆ, ಹೌದು ನಾವು ಬಲಹೀನರೇ ಕರ್ತನೆ. ನಿಮ್ಮ ಮುಂದೆ ಬಲವನ್ನ ಕೇಳುತ್ತಿದ್ದೇವೆ, ನಿಮ್ಮ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಿದ್ದೇವೆ, ನಿಮ್ಮ ಮುಂದೆ ನಮ್ಮ ಕಿರೀಟವನ್ನು ನಾವು ತಗ್ಗಿಸಿಕೊಂಡವರಾಗಿ ದೇವರೇ ನಮ್ಮ ಪಾದಗಳ ಬಳಿಯಲ್ಲಿ ಬಿದ್ದು ನಿಮ್ಮನ್ನು ಕೇಳುತ್ತಿದ್ದೇವೆ. ನಮ್ಮನ್ನು ಸರಿ ಮಾಡಿ, ನಮ್ಮನ್ನು ತಿದ್ದಿ, ನಮ್ಮಲ್ಲೇನಾದರೂ ಮಲಿನವಿದ್ದರೆ, ನಮ್ಮಲ್ಲೇನಾದರೂ ಬಲಹೀನತೆಗಳಿದ್ದರೆ ನಿಮ್ಮ ಬಲದಿಂದ ನಮ್ಮನ್ನು ತುಂಬಿಸಿ. ಈ ದಿನ ಈ ಮಾತುಗಳನ್ನು ಕೇಳುವುದಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಕುಟುಂಬವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಿದ್ದೇನೆ ಸ್ವಾಮಿ. ಕುಟುಂಬದಲ್ಲಿರುವಂತಹ ಪ್ರತಿ ಒಬ್ಬೊಬ್ಬರನ್ನು ಹೆಸರಾಗಿ ನಿಮ್ಮ ಸಮ್ಮುಖದಲ್ಲಿ ನೆನಪು ಮಾಡಿಕೊಳ್ತಿದ್ದೇನೆ ಕರ್ತನೆ. ಈ ಕುಟುಂಬಕ್ಕೆ ಬರಬೇಕಾದಂತಹ ಆತ್ಮೀಯ ಆಶೀರ್ವಾದಗಳನ್ನು ನೀವು ದಯಪಾಲಿಸಿ. ಈ ಕುಟುಂಬದಲ್ಲಿ ನಿಮ್ಮ ಪ್ರಸನ್ನತೆ, ನಿಮ್ಮ ಮಹಿಮೆ ನಿಲ್ಲುವಂತೆ ಸಹಾಯ ಮಾಡಿ. ಕುಟುಂಬದಲ್ಲಿರುವಂತಹ ಪ್ರತಿ ಒಬ್ಬರು ಕರ್ತನೆ ನಿಮ್ಮ ಆತ್ಮೀಯ ಜ್ಞಾನದಲ್ಲಿಯೂ, ನಿಮ್ಮ ವಾಕ್ಯ ಜ್ಞಾನದಲ್ಲಿಯೂ ಕರ್ತನೆ ಬೆಳೆದು ಅನೇಕರನ್ನು ನಿಮ್ಮ ಸಮ್ಮುಖಕ್ಕೆ ಬರಮಾಡುವಂತ ಕುಟುಂಬವಾಗಿರುವಂತೆ ಸಹಾಯ ಮಾಡಿ. ನಮ್ಮ ಜೀವನವೇ, ಈ ಕುಟುಂಬದ ಜೀವನವೇ ಸಾಕ್ಷಿಯ ಜೀವನವಾಗಿದ್ದುಕೊಂಡು ಈ ಕುಟುಂಬವೇ ಕರ್ತನೆ ಸುವಾರ್ತಿಯಾಗಿದ್ದು ಅನೇಕ ಕುಟುಂಬಗಳನ್ನು ಬಲಪಡಿಸುವಂತೆ ನೀವು ಕೃಪೆ ತೋರಿಸಿ. ನೀವು ಹಾಗೆ ಮಾಡುತ್ತೀರ ಎಂಬುದಾಗಿ ನಾವು ನಂಬುತ್ತಿದ್ದೇವೆ. ಕುಟುಂಬದಲ್ಲಿ ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದವರೆಗೂ ನಡೆಸಿದ್ದೀರಾ, ನಿಮಗೆ ವಂದನೆಗಳು. ಕುಟುಂಬದೊಂದಿಗೆ ಸಹಾಯಕನಾಗಿದ್ದುಕೊಂಡು ನಡೆಸಿದ್ದೀರಾ, ನಿಮಗೆ ವಂದನೆಗಳು. ನಿಮ್ಮ ಚಿತ್ತವನ್ನು ನೆರವೇರಿಸಿ ನಿಮ್ಮ ಕೃಪೆಯಲ್ಲಿ ಕುಟುಂಬ ನೆಲೆಗೊಳ್ಳುವಂತೆ ಸಹಾಯ ಮಾಡಿ ಕರ್ತನೆ. ಕುಟುಂಬದಲ್ಲಿರುವಂತಹ ಪ್ರತಿ ಒಬ್ಬೊಬ್ಬರನ್ನೇ ಹೆಸರಾಗಿ ನೆನಪು ಮಾಡಿಕೊಳ್ಳುತ್ತಿದ್ದೇನೆ ಸ್ವಾಮಿ. ಅವರೆಲ್ಲರನ್ನೂ ನಿಮ್ಮ ಹಸ್ತಗಳಿಗೆ ಸಮರ್ಪಿಸಿಕೊಂಡು ಬಲಪಡಿಸಿ, ಕೃಪೆ ತರಿಸಿ. ನಿಮ್ಮ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವಂತ ಕುಟುಂಬವಾಗಿರುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ಸ್ವಾಮಿ, ಪ್ರಯಾಣದಲ್ಲಿರುವಂತಹ ಆದರ್ಶನವರನ್ನು, ಅಮ್ಮನವರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇವೆ ಸ್ವಾಮಿ. ಸಹಾಯಕನಾಗಿದ್ದುಕೊಂಡು ನಡೆಸಿ ಕರ್ತನೆ. ಮತ್ತೆ ಗಮ್ಯಕ್ಕೆ ಸೇರುವಾಗ ಕರ್ತನೆ ನೀವು ಜೊತೆಗಾರನಾಗಿದ್ದುಕೊಂಡು ನಡೆಸಿ ಆ ಕುಟುಂಬಕ್ಕೆ ಬೇಕಾಗಿರುವಂತಹ ಆದರಣೆಯನ್ನು ನೀವು ಕೊಟ್ಟು ಕರ್ತನೆ. ಮತ್ತೆ ಹಿಂತಿರುಗಿ ಕರ್ತನೆ ಸಭೆಯಾಗಿ ನಾವೆಲ್ಲರೂ ಸೇರುವ ತನಕ ನೀವು ಜೊತೆಗಾರನಾಗಿದ್ದು ನಡೆಸುತ್ತೀರ ಎಂದು ನಾವು ನಂಬುತ್ತೇವೆ ಕರ್ತನೆ. ಇದುವರೆಗೂ ನಡೆಸಿದ್ದೀರಿ, ನಿಮಗೆ ವಂದನೆಗಳು. ಸೇರಿ ಬಂದಿರುವಂತ ನಮ್ಮೆಲ್ಲ ಆತ್ಮೀಯರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಿದ್ದೇನೆ. ಬಲಪಡಿಸಿ, ಕೃಪೆ ತೋರಿಸಿ. ಇನ್ನೂ ಹೆಚ್ಚಾಗಿ ನಿಮ್ಮ ಜ್ಞಾನದಲ್ಲಿಯೂ ಬಾಲದಲ್ಲಿಯೂ ನಾವೆಲ್ಲರೂ ಅಭಿವೃದ್ಧಿ ಹೊಂದಿ ನಿಮ್ಮ ಸೇವೆಯಲ್ಲಿ ನಿರತರಾಗಿ ಜೀವಿಸುವಂತೆ ಸಹಾಯ ಮಾಡುತ್ತೇನೆ ಎಂದು ನಾವು ನಂಬುತ್ತಾ ನಮ್ಮನ್ನಿನ್ನೂ ಸರಿ ಮಾಡಿ ಕರ್ತೇನೆ, ನಮ್ಮನ್ನಿನ್ನೂ ತಿದ್ದಿ ಕರ್ತೇನೆ, ನಮ್ಮನ್ನಿನ್ನೂ ನಿಮ್ಮ ಸೇವೆಗಾಗಿ ಉಪಯೋಗಿಸಿಕೊಳ್ಳಿ. ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ನನ್ನ ಮನವೇ ಯೆಹೋವನನ್ನು
ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರಾಮೂರ್ತಿ ನನ್ನ ಮನವೇ ಯೆಹೋವನ ಉಪಕಾರ ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನಾದರೂ ಥ್ಯಾಂಕ್ ಯು.